ಸೋಮಣ್ಣವ್ರೆ ನನಗೊಂದು ಹೊಸ ಆಟೋ ಕೊಡಿಸ್ಕೊಡಿ, ಫುಲ್ ಕ್ಯಾಶಲ್ಲಿ ನಾನು ತೊಗೊಳಕ್ಕೆ ರೆಡಿ ಇದ್ದೀನಿ ಅಂತೇಳಿ ಶ್ಯಾಮ್ ಸುಂದರ್ ಅಂತೇಳಿ ಇವ್ರು ನನ್ನ ಬಂದು ಆಫೀಸಲ್ಲಿ ಭೇಟಿ ಮಾಡ್ತಾರೆ. ಆಯ್ತಪ್ಪ ಬಾ, ನಾನು ನಿನ್ನ ಜೊತೆ ಬರ್ತೀನಿ, ಹೊಸ ಆಟೋ ಕೊಡಿಸ್ಕೊಡೋಣ ಅಂತೇಳಿ ಶೋರೂಮ್ವರೆಗೂ ಕರ್ಕೊಂಡು ಹೋಗ್ತೀನಿ. ಆದರೆ ಶೋರೂಮ್ ಒಳಗಡೆ ನಾನು ಹೋಗಲ್ಲ, ಯಾಕೆ ಅಂದರೆ ನನ್ನ ಮಕ ನೋಡಿದ್ರೆ ಅಲ್ಲಿ ಏನು ಕೆಲಸ ಆಗಬೇಕಾಗಿರುತ್ತೆ ಅವ್ರಿಗೆ ಅದಾಗಲ್ಲ ಅಂತೇಳಿ ಪೆಂಡಿಂಗ್ ಇಟ್ಕೊಡ್ತೀನಿ. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಆಟೋ ಕಾಣಿಸ್ತಾ ಇದೆ ನೋಡಿ. ಈಗ ಈ ಆಟೋ ಬನ್ನಿ ನೀವು ನೋಡಿ. ಇದು ಶೋರೂಮಲ್ಲಿ ಕೊಡಬೇಕಾದ್ರೆ ಚಾರ್ಸಿ ಕೊಡ್ತಾರೆ, ಹತ್ರ ಬಾ, ಚಾರ್ಸಿ ಕೊಡ್ತಾರೆ. ಈ ಟಾಪು ಏನು ಮಾಡ್ತಾರೆ, ಇದಕ್ಕೆ ಶೋರೂಮ್ನವರು 13,000 ರೂಪಾಯಿ ಬಿಲ್ ಹಾಕೋದು. ಇದ್ರ ಜೊತೆಗೆ ವೈರಿಂಗ್ ಬರುತ್ತೆ, ವೈರಿಂಗ್ ಕಿಟ್ ಮಾಡಿಸ್ಬೇಕಾಗುತ್ತೆ. ಅದೆಲ್ಲ ಸೇರಿ ಎಷ್ಟು 8,000 ಎಷ್ಟಾಯಿತು? ಆಯಿತು 9,000ನೇ ಅನ್ಕೊಳ್ಳೋಣ ಅಲ್ವಾ. ಇವ್ರಿಗೆ ಟಾಪು ರೂಪಿಂಗು ವೈರಿಂಗ್ ಮಾಡಿಸೋದಕ್ಕೆ ಕೇವಲ ಬರೀ 9,000 ರೂಪಾಯಿ ಇವ್ರ ಕೆಲಸ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಈಗ ಚಾರ್ಸಿ ರೇಟ್ಗೆ ಈ ಆಟೋ ಏನು ಕೊಟ್ಟಿದ್ದಾರೆ ನೋಡ್ರಿ, ಈ ಥರ ಕೇಕ್ ಬಾಕ್ಸ್ ಥರ ಮೀಟ್ರ್ ಕೊಟ್ಬಿಡ್ತಾರೆ. ಇವ್ರಿಗೆ ಏನು QR ಕೋಡ್ ಕೊಟ್ಟಿದ್ದಾರೆ, ಇಂಥ ಸ್ಥಳಗಳಿಗೆ ಆಟೋ ಡ್ರೈವರ್ಗಳು ಹೋಗಿ ಇದನ್ನು ಇಲ್ಲಿ ಫಿಟ್ಟಿಂಗ್ ಮಾಡಿಸ್ಕೊಳ್ಬೇಕು. ಆ ಕಡೆ ನೋಡಿ, ಈ ಸತ್ಯನ ಅರ್ಥ ಮಾಡ್ಕೊಳ್ಳಿ. ಮೀಟ್ರ್ ರೇಟು 4,850 ರೂಪಾಯಿ ಅಂತ ಇದೆ ನೋಡಿ. ಮೀಟ್ರ್ ಬಾಕ್ಸಲ್ಲಿ ಇಷ್ಟು ನೀಟಾಗಿ ಕೊಟ್ಟ ಮೇಲೆ ಇದಕ್ಕೆ ಬಿಲ್ ಕೊಡೋದಕ್ಕೆ ಏನು ಪ್ರಾಬ್ಲಮ್ಮು? ಇವ್ರುಗಳು ಯಾವುದೇ ಕಾರಣಕ್ಕೂ ಬಿಲ್ಗಳು ಕೊಡ್ತಾ ಇಲ್ಲ ಆಟೋ ಡ್ರೈವರ್ಸ್ಗಳಿಗೆ. ಇದನ್ನು ಕೇಕ್ ಬಾಕ್ಸ್ ಥರ ಕೊಟ್ಬಿಟ್ಟು ಇಲ್ಲೆಲ್ಲಾದರೂ ಹೋಗಿ ಸ್ಕ್ಯಾನ್ ಮಾಡ್ಕೊಂಡು ಈ ಲೊಕೇಶನಲ್ಲಿ ಇದನ್ನು ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ ಅಂತಾರೆ. ಫಿಟ್ಟಿಂಗ್ ಮಾಡೋನಿಗೆ ಬೇರೆ ದುಡ್ಡು ಕೊಡಬೇಕು. ಈ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ಗೂ ಕೂಡ ಎಕ್ಸ್ಟ್ರಾ ಕಾಸು ಕೊಡಬೇಕು. ಇದೆಲ್ಲ ಇವರೇ ಮಾಡಿಕೊಡ್ಬೇಕು. ಇದೆಲ್ಲ ಡ್ರೈವರ್ಗಳ ಹತ್ರನೇ ಸುಲಿಗೆ ಮಾಡ್ತಾರೆ. ಇದ್ರದ್ದು ಮೀಟ್ರ್ ಬಿಲ್ ಕೇಳಿದಕ್ಕೆ ಏನಂದ್ರು, ಈಗ ನೋಡಿ ಕೊಡಿ. ಇಲ್ಲಿ ಮೊದಲನೇದು ಆಟೋ ಕೊಟೇಶನ್ನು ನೋಡಿ, 2,58,000 ನೋಡಿ. ಡೇಟ್ ಯಾವಾಗಲೂ ಅಲ್ಲ, 11ನೇ ತಿಂಗಳು, ಇದೇ ನವೆಂಬರ್ 2025 ಬಿಲ್ ಇದು. ಕೊಟೇಶನ್ ಕೊಡ್ತಾರೆ ಒಬ್ಬ ಆಟೋ ಡ್ರೈವರ್ಗೆ 2,58,890 ರೂಪಾಯಿಗೆ ಕೊಟೇಶನ್ ಕೊಟ್ಟಿರ್ತಾರೆ. ನೀವೆಲ್ಲೇ ಹೋದ್ರು, ಯಾವ ಆಟೋ ಶೋರೂಮ್ಗೆ ಹೋದ್ರು ಈ ಕೊಟೇಶನ್ನ ಬರ್ಕೊಡ್ತಾರೆ. ಈ ಎಲ್ಲ ಆಟೋ ಶೋರೂಮ್ನವರು ಕೂಡ ಮೋಸ ಮಾಡ್ತಾ ಇದ್ದಾರೆ. ಈ ಕೊಟೇಶನ್ಗೆ ಇವ್ರ ಕಡೆಯಿಂದ ನಾನೇನು ಮಾಡಿದೆ, ಕ್ಯಾಶ್ ಕೊಡಬೇಡ ಅಪ್ಪ, ನಿನ್ನ ಬ್ಯಾಂಕಿಂದ RTGS ಮಾಡಿಸು ಅಂತ ಹೇಳಿರ್ತೀನಿ ನೋಡಿ. ಇವರೇ ಖುದ್ದಾಗಿ ಇವ್ರ ಬ್ಯಾಂಕ್ಗೆ ಹೋಗಿ RTGS ಮಾಡಿಸಿರ್ತಾರೆ. ಅವಾಗಲೂ ಕೂಡ ಕೇಳಿರ್ತಾರೆ, ಹೌದು ನಾವು ಈ 2,58,000ಕ್ಕೂ ಕೂಡ GST ಬಿಲ್ ಕೊಡ್ತೀವಿ ಅಂತ ಹೇಳಿ ಇವ್ರ ಹತ್ರ ಹಣ ಕಟ್ಟಿಸ್ಕೊಂಡಿರೋದು. ಇದು 2. ಮತ್ತು 3ನೇದು ಗೇಟ್ ಪಾಸ್ ಬಿಲ್ಲು ನೋಡಿ. ಇವರು ಆಟೋನ ಒಂದು ಬಿಲ್ ತಗೊಂಡಾದ್ಮೇಲೆ ಆಟೋ ತಗೊಳ್ಳೋದಕ್ಕೆ ಶೆಡ್ಗೆ ಹೋಗ್ತಾರೆ. ಆ ಶೆಡ್ಡಲ್ಲಿ ಆಟೋನ ಚಾಯ್ಸ್ ಮಾಡ್ತಾರೆ. ಚಾಯ್ಸ್ ಮಾಡಿದಾಗ ಅದರದೆಲ್ಲ ವಿಡಿಯೋ ಇದೆ, ಅಪ್ಲೋಡ್ ಮಾಡ್ತೀನಿ. ಚಾಯ್ಸ್ ಮಾಡಿ ಆಟೋ ತೊಗೊಂಬರ್ಬೇಕಾದ್ರೆ ಶೆಡ್ಡಿಂದ ಈ ರಿಲೀಸಿಂಗ್ ಲೆಟ್ರ್ ಕೊಡ್ತಾರೆ. ಈ ಲೆಟ್ರನ್ನ ತೊಗೊಂಡು ಇವ್ರು ಆಟೋ ತೊಗೊಂಬಂದು ಟಾಪು ರೂಪಿಂಗು ವೈರಿಂಗ್ ಎಲ್ಲ ಮಾಡಿಸ್ಕೊಳ್ಬೇಕು. ಇದಕ್ಕೆ 13,000 ರೂಪಾಯಿ ಬರೀತಾರೆ ಅವರು. ಅದು ಸಪ್ರೇಟು, ಬಿಲ್ಲಲ್ಲಿ ಬರೆಯಲ್ಲ, ಸಪ್ರೇಟು. ಹೊರಗಡೆ ಅವರೆಲ್ಲ ಸಿಕ್ಕಾಪಟ್ಟೆ ಮೋಸ ಹೋಗಿದ್ದಾರೆ. ಇದೊಂದಾಯಿತು. ನೆಕ್ಸ್ಟು 4ನೇದು, ಈಗ 2,58,890 ರೂಪಾಯಿ ಅವ್ರು RTGS ಮಾಡಿದಾರಲ್ವಾ, ಅಷ್ಟಕ್ಕೂ ಕೂಡ ಬಿಲ್ ಕೊಡ್ಬೇಕು ತಾನೆ. ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ನೋಡಿ, ಇಲ್ಲಿದ್ದಾವೆ ಬಿಲ್ಗಳು ನೋಡಿ. ಇದು ಆಟೋ ಬಂಡವಾಳ ಏನು, ಆಟೋ ಏನು, CNGನ ಏನು ಅಂತ ಹೇಳಿ ಇದರಲ್ಲಿ ಮೆನ್ಷನ್ ಆಗಿರುತ್ತೆ ನೋಡಿ. ಇನ್ಶೂರೆನ್ಸು 9,714 ರೂಪಾಯಿ ಹಾಕಿದ್ದಾರೆ. 2,58,890ರಲ್ಲಿ 9,000 ಚಿಲ್ಲರೆ ಮೈನಸ್ ಮಾಡೋಣ ನೋಡಿ. ಇನ್ಶೂರೆನ್ಸಲ್ಲೂ ಕೂಡ ಅಷ್ಟೇ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ಗೆ 5,000. ಇದರಲ್ಲೂ ಕೂಡ ಏಜೆಂಟ್ಗಳನ್ನ ಇಟ್ಕೊಂಡು ಹೆಚ್ಚು ಕಡಿಮೆ ಒಂದು 3,000 ರೂಪಾಯಿವರೆಗೂ ಕೂಡ ಶೋರೂಮ್ನವ್ರು ತಿಂತಾ ಇದ್ದಾರೆ. ಇದು ಬರೀ ಆಟೋದು ಒಂದರಲ್ಲೇ ಅಲ್ಲ, ಕಾರ್ಗಳಲ್ಲೂ ಕೂಡ ಈ ಸಮಸ್ಯೆ ಇದೆ. ಆದರೆ 9,000 ಬಿಲ್ ಅಂತೂ ಕೊಡ್ತಾರೆ ನೋಡಿ. ನೀಟಾಗಿ 9,000 ಬಿಲ್ ಕೊಟ್ಟಿದ್ದಾರೆ. ಕೇಳಿದ್ರೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸು, ಬಂಪರ್ ಟು ಬಂಪರು, ಆಮೇಲೆ PA ಕವರೇಜು, ಪರ್ಸನಲ್ ಕವರೇಜ್ ಆಗ್ತದೆ, ಅದು ಇದು ಅಂತ ಪುಂಕ್ತಾರೆ. ನೀವು ಹೊರಗಡೆ ಹೋದ್ರು ಅದೇ ಇನ್ಶೂರೆನ್ಸೇ ಮಾಡಿಕೊಡೋದು. ನೆಕ್ಸ್ಟು 2ನೇದು, ಇದು ಬಂದು ಎಮಿಷನ್ ಟೆಸ್ಟ್ ಆಗಿರೋ ಕಾಪಿ. ಇದು ಗಾಡಿ ಎಮಿಷನ್ ಟೆಸ್ಟ್ ಆಗಿರೋದು, ಇದಕ್ಕೆಲ್ಲ ಏನಿರಲ್ಲ ನೋಡಿ. ಇದು ಒರಿಜಿನಲ್ ಬಿಲ್ಲು. ದಯವಿಟ್ಟು ಆಟೋ ಡ್ರೈವರ್ಗಳು ನೋಡ್ಕೊಳ್ಬೇಕು. ನಿಮ್ಮ ಆಟೋ ರೇಟು 2,31,274 ರೂಪಾಯಿ ಅಷ್ಟೇ ಆಟೋ ರೇಟ್ ಇರೋದು. ನೀವೇನು ಚಾರ್ಸಿಗೆ ಹಣ ಕೊಡ್ತೀರಲ್ಲ ಶೋರೂಮ್ಗೆ ನೋಡಿ, ಇದೇ ದುಡ್ಡು 2,59,000 ಬರೀತಾರಲ್ಲ ಕೊಟೇಶನ್ನು, ಅದೆಲ್ಲ ಅದು ಮೋಸ ಮಾಡ್ತಾ ಇರೋದು ನಿಮಗೆ. ಇದಕ್ಕೆ ಇವರು ಬಿಲ್ಗಳನ್ನ ಕೊಡಬೇಕು. ಇದೊಂದು. ನೆಕ್ಸ್ಟು ಇದು CNG ಸಿಲಿಂಡ್ರದು ಅಂತೇಳಿ ಕೊಟ್ಟಿದ್ದಾರೆ. ಇದು ಫಾರಮ್ಮು 5051 ಅಂತ ಕೊಟ್ಟಿದ್ದಾರೆ. ಈಗ ಈ ಗಾಡಿನ FC ಕಳಿಸ್ಬೇಕು. FC ಗೂ ಅಷ್ಟೇ, ಆ ಚಲನ್ನಲ್ಲಿ 1,000 ರೂಪಾಯಿ ಅಂತೇಳಿ ಈ ಗಾಡಿನ ಅವರೇ ಚಲನ್ ದುಡ್ಡು ಕೂಡ ಕಟ್ಟಿಸ್ಕೊಂಡಿರ್ತಾರೆ. 4,612 ರೂಪಾಯಿ ಚಲನ್ ರೇಟ್ ಇರುತ್ತೆ. ಅದರಲ್ಲಿ FC ನಾವೇ ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು 1,000 ರೂಪಾಯಿ ತೊಗೊಂಡಿರ್ತಾರೆ. ಆದರೆ ಅವರು FC ಮಾಡ್ಕೊಡೋದಿಲ್ಲ. ಆ ದುಡ್ಡನ್ನು ಇವರೇ ಅದುಂತಾರೆ. ನೀವು ಹೊರಗಡೆ ಬ್ರೋಕರ್ ಕೊಟ್ಟು ಮಾಡಿಸ್ಕೊಳ್ಳಿ ಅಂತಾರೆ. ಯಾಕೆ ಬ್ರೋಕರ್ ಕೇಳ್ಕೊಟ್ಟು ಮಾಡಿಸಿ ಅಂತಾರೆ ಅಂದರೆ,
DL ಪರ್ಮಿಟ್ ಅನ್ನ ಬ್ರೋಕರ್ ಹ್ಯಾಂಡ್ ಓವರ್ಗೆ ಬಿಟ್ಬಿಡ್ತಾರೆ. ಶೋರೂಮ್ ಅವ್ರು ಯಾರು ಹ್ಯಾಂಡ್ ಓವರ್ ತಗೊಳ್ಳಲ್ಲ. ಯಾಕೆಂದ್ರೆ DL ಪರ್ಮಿಟ್ ನ ಡ್ರೈವರೇ ತಗೊಂಡ್ಬರ್ಬೇಕು. ತಗೊಂಡ್ಬಂದ ಮೇಲೆ ಅಂದ್ರೆ ಪ್ರೊಸೀಡಿಂಗ್ ಕಾಪಿ ತಂದ ಮೇಲೆ ಅವ್ರು ಆಟೋ ಸೇಲ್ ಮಾಡಬೇಕು. ಆದ್ರೆ ಡೀಲರ್ಗಳಿಗೆ ವಹಿಸ್ಬಿಡ್ತಾರೆ. ಅವನು DL ಪರ್ಮಿಟ್ಗೆ ಎಷ್ಟನ ಸುಲಿಗೆ ಮಾಡ್ಕೊಬೋದು. ಹಿಂಗಾಗಿ ಏನಾಗ್ತದೆ, ಅವರು ಹೊರಗಡೆ ಇರೋರು 6,500 ರೂಪಾಯಿವರೆಗೂ ಕೂಡ ಕೀಳ್ತಾರೆ. ನಿನ್ಗೆ ಯಾಕಪ್ಪ DL ಪರ್ಮಿಟು ನಂದೇ, ಪಾಸಿಂಗು ನಾನೇ ಮಾಡಿಸ್ಕೊಟ್ಬಿಡ್ತೀನಿ ಅಂತ. ಪಾಸಿಂಗ್ ಮಾಡಿಸ್ಕೊಡೋ ಜವಾಬ್ದಾರಿ ಶೋರೂಮ್ ಇರ್ತದೆ. ಆದ್ರೆ ಶೋರೂಮ್ ಅವ್ರು ಆ ದುಡ್ಡನ್ನೆಲ್ಲ ಅದುಂಬಿಟ್ಟು ಹೊರಗಡೆ ಡೀಲರ್ ಕೈಯಲ್ಲಿ ಬಿಟ್ಟು 6,500 ರೂಪಾಯಿ ಸಪ್ರೇಟಾಗಿ ದುಡ್ಡು ಕೊಡ್ಬೇಕು ಅವ್ನು ಆಟೋ ಡ್ರೈವರ್. ಇದು ಶೋರೂಮ್ನವ್ರು ಮಾಡ್ತಿರೋ ಮೋಸ. ನೋಡಿ ಇಲ್ಲಿ ನಾವು ಇವಾಗ ಬರ್ತಿರೋದು ಕಟ್ ಆಗ್ತೈತಾ, ನಿಮ್ ಪ್ರಯೋಜನ ಇಲ್ಲ, ಅಲ್ಲೇ ಹೋಗ್ಬೇಕು. ನೋಡೋಣ ಬಿಡು, ಪ್ರಯೋಜನ ಇಲ್ಲ. ಬಾ ಹಂಗೆ ಡ್ರೈವರ್ ಅಸೋಸಿಯೇಷನ್ ಅವರು ಇವರು ಡ್ರೈವರು 2,58,890 ರೂಪಾಯಿಗೆ ಅಮೌಂಟನ್ನು ಬ್ಯಾಂಕ್ ಮುಖಾಂತರ ಈ ಶೋರೂಮ್ನವರು ಕೊಟೇಶನ್ ಕೊಟ್ಟಿರ್ತಾರೆ. ಕೊಟೇಶನ್ ಕಾಪಿ ಕೊಟ್ಟರೆ ಕೊಟೇಶನ್ಗೆ ಹಣ, ಈ ಅಮೌಂಟ್ ಜಪ್ತಿ ಅಂತ ಇವರು ಬ್ಯಾಂಕ್ಗೆ ಹಣ ಹಾಕಿದಿರ್ತಾರೆ. ಈಗ 2,58,890 ರೂಪಾಯಿಗೆ ಇವರು ಬಿಲ್ಗಳು ಕೊಡಬೇಕು. ನೋಡಿ, ಈ ಮೀಟ್ರ್ ಬಾಕ್ಸ್ ಕೊಡ್ತಾರೆ, ಇದರಲ್ಲಿ 4,850 ರೂಪಾಯಿ ಇದೆ. ಇದು GST ಬಿಲ್ ಕೊಡಲ್ಲ ಸರ್. ಆಮೇಲೆ ಆಟೋ ಡ್ರೈವರು ಹೊಸ ಆಟೋ ತಗೊಂಡ್ಮೇಲೆ FC ಮಾಡ್ಕೊಳಕ್ಕೆ ಹೋಗ್ಬೇಕು. FC ದುಡ್ಡು ಇವರೇ ತಗೊಂಡ್ಬಿಟ್ಟಿರ್ತಾರೆ. ಆದರೆ FC ಇವ್ರು ಮಾಡಿಸ್ಕೊಡಲ್ಲ ಸರ್. ನೀನು ಬ್ರೋಕರ್ ಹಿಡ್ಕೊಂಡು ಮಾಡಿಸ್ಕೊ ಹೋಗು ಅಂತ ಹೇಳ್ಬಿಟ್ಟು ಕೊಟ್ಬಿಡ್ತಾರೆ ಸರ್. ಹೆಚ್ಚು ಕಡಿಮೆ ಇಲ್ಲಿ ನಾನು ಬರೆದಿರೋ ಪ್ರಕಾರ 13,290 ರೂಪಾಯಿಗೆ ಇವರು ಬಿಲ್ ಕೊಡೋದಂಗೆ ಮೋಸ ಮಾಡ್ತಿದ್ದಾರೆ ಸರ್. ಹಾಗಾಗಿ ಇವಾಗ ನಾನು ಇವ್ರನ್ನ ಕರ್ಕೊಂಡು ಪ್ರಾರಂಭದಲ್ಲೇ ಬಂದು ಇವ್ರಿಗೆಲ್ಲ ದೂರು ಕೊಟ್ಟಿದ್ದೀನಿ, ನೀವೆಲ್ಲ ಮೋಸ ಮಾಡ್ತಾ ಇದ್ದೀರಾ ಅಂತ. ಬೆಂಗಳೂರು DC ಅವರು ದೂರು ಕೊಟ್ಟಿದ್ದೀನಿ, ಕಮಿಷನರ್ ಅವರು ದೂರು ಕೊಟ್ಟಿದ್ದೀನಿ, ಎಲ್ಲರಿಗೂ ಕೊಟ್ಟಿದ್ದೀನಿ ಸರ್. ಇವರು ಈ ಥರ ಆಟೋ ಡ್ರೈವರ್ಗಳಿಗೆಲ್ಲ ಮೋಸ ಮಾಡಿಕೊಂಡು ಈ ಥರ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೇನು ಬೇಡ ಸರ್, ನಿಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕಾಗಿರೋದು ಇಷ್ಟೇ ಸರ್. ಇವ್ರು ಏನು 2,58,890 ರೂಪಾಯಿ ಕಟ್ಟಿದ್ದಾರೆ, ಇವ್ರಿಗೆಲ್ಲ ವಸ್ತುಗಳು ಕೊಡಲೇಬೇಕು. ಅದಕ್ಕೆ ಬಿಲ್ ಕೊಡಬೇಕು. GST ಬಿಲ್ ಕೊಡದೆ ಹೋದ್ರೂ ಪರವಾಗಿಲ್ಲ ಸರ್, ಬಿಲ್ ಕೊಡೋಕೆ ಹೇಳಿ ಸರ್, ಅಷ್ಟೇ ಸರ್. ಅದಕ್ಕೆ ನಾನೇ ಹೋಗ್ಬೋದಾಗಿತ್ತು. ಸುಮ್ಮನಲ್ಲಿ ಹೋದ್ರೆ ಅವನೊಂದಂದ ಇವನೊಂದಂದ ಅಂತ ಮಾತು ಬರ್ತದೆ. ನಿಮ್ಮನ್ನೇ ಕರ್ಕೊಂಡೋಗಿ ಮಾತಾಡ್ತಾನ ಅಂತ. ಇದೆ ಸರ್, ಲಕ್ಷಾಂತರ ಆಟೋ ಮಾಡಿದ್ದಾರೆ, ಎಲ್ಲ ಇದೇ ಕಥೆನೆ. ಬನ್ನಿ ಸರ್. ವೇರಿಯೇಷನ್ ಬರ್ತಾ ಇದೆ. ಈಗ ನಮ್ಮ ಅಕೌಂಟ್ಗೆ 2,52,890 ರೂಪಾಯಿ ಹಾಕಿದ್ದಾರೆ. ಇದಕ್ಕೆ ನೀವೇನೇನು ಕೊಟ್ಟಿದ್ದೀರಾ? ಪರವಾಗಿಲ್ಲ, ಬಿಲ್ ಅವರೇ ತಾನೇ ಕೊಟ್ಟಿದ್ದು. ಅವರು ಮೇಲೆ ಇದು ಬಂದು ಜಾಸ್ತಿ ರೇಟು. ಹೊಸ ಆಟೋಗೆ 2,31,274 ರೂಪಾಯಿ ಆಗುತ್ತೆ ಅಷ್ಟೇ ಅಂತ. ಇದು ಒಂದು ರೇಟು. ಎರಡನೇದು ಬಂದು ಇನ್ಶೂರೆನ್ಸ್ ಮಾಡ್ಕೊಡ್ತಾರಣ. ಇದು ಇನ್ಶೂರೆನ್ಸ್ ಎಷ್ಟು ಅಂದರೆ ಹೊರಗಡೆ ಎಲ್ಲ 5,000 ರೂಪಾಯಿ ನಾವೇ ಮಾಡಿಸ್ಕೊಂಬರ್ಬೋದು. ಇದು PA ಕವರೇಜು ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಇವ್ರು ಏನು ಮಾಡ್ತಾರೆ, ನಮ್ಮ ಹತ್ರನೇ ಮಾಡಿಸ್ಕೊಬೇಕು ಅಂತ 9,714 ರೂಪಾಯಿ ಆಗ್ತಾರೆ. ಇದು ಏನಿದೆಯೋ ಎಲ್ಲ ಫಾರ್ಮಾಲಿಟೀಸು ಹೊರಗಡೆನೂ ಮಾಡಿಸೋದು ಬರುತ್ತೆ. 5,000 ಸಿಗೋದು 9,000ಕ್ಕೆ. ಇದು ಏನು ಅಂದರೆ ಅಣ್ಣ, ಇದ್ರ ಅಂತರಾಳ ವಿಚಾರಿಸಿದ್ರೆ ಈ ಬ್ರೋಕರ್ಗಳ ಕಡೆಯಿಂದ ಇವರು ಕಮಿಷನ್ ಬರುತ್ತೆ. ಹೋದ್ರೋಗ್ಲಿ, ನಮಗೇನು ದುಡ್ಡು ಕಟ್ಟಿರೋದಕ್ಕೆ 9,000 ರೂಪಾಯಿ ಬಿಲ್ ಕೊಡ್ತವೆ, ಆಯಿತು ಸಂತೋಷ, ಇದನ್ನು ತಗೊಂತೀವಿ. ಆಟೋಗೂ ಕೂಡ ಬಿಲ್ ಕೊಡ್ತವ್ರೆ, ತಗೊತೀವಿ. ಈಗ ಈ ಗಾಡಿನ FC ಕಳಿಸ್ತಾರಣ. ಈಗ FC ಹೋದ್ರೆ FC ದುಡ್ಡು ಕೂಡ ಚಲನ್ ತಗೊಂಡಿರ್ತಾರೆ. ಆ ಚಲನ್ ಕಾಪಿ ಇನ್ನೂ ಕೊಟ್ಟಿಲ್ಲ. ಅದ್ರಲ್ಲಿ 1,000 ರೂಪಾಯಿ ಅಂತ ಮೆನ್ಷನ್ ಆಗಿದೆ. ಆದ್ರೂ ಕೂಡ ಅದನ್ನ ಹೇಳಲ್ಲ ಇವ್ರಿಗೆ, ನೀವೇ ಹೊರಗಡೆ ಮಾಡಿಸ್ಕೊಂಡ್ಬರ್ಬೇಕು ಅಂತ. ಅದು ಹೊರಗಡೆ ಬ್ರೋಕರ್ಗಳು ಹೋದ್ರೆ 6,500 ರೂಪಾಯಿ ತಗೊಂತಾರೆ. ಯಾಕೆ ಅಂದ್ರೆ ಇವರು DL ಪರ್ಮಿಟ್ ನ ತಗೊಂಬಂದ್ರೆ ಆಟೋ ಕೊಡ್ಬೇಕು. ಅಂದ್ರೆ DL ಪ್ರೊಸೀಡಿಂಗ್ ಕಾಪಿ ತರಬೇಕು. ಯಾವ ಪ್ರೊಸೀಡಿಂಗ್ ಕಾಪಿನೂ ಕೇಳಲ್ಲ, ಏನೂ ಇಲ್ಲ. ಆಟೋ ಬೇಕಾ ಕೊಟ್ಟು ಕಳಿಸ್ತಾ ಇರ್ತಾರೆ. ಪಾಪ ಎಷ್ಟೋ ಜನ ಡ್ರೈವರ್ಗಳಿಗೆ ಪರ್ಮಿಟ್ಗಳಿಲ್ಲ ಸರ್, DL ಪರ್ಮಿಟ್. ಲಕ್ಷಾಂತರ ಆಟೋಗಳು ಓಡ್ತಾ ಇದ್ದಾವೆ. ಇದೇ ಥರ ಮಾಡ್ಕೊಂಡು ಡೀಲರ್ಗಳ ಜೊತೆ ಶಾಮೀಲಾಗಿ ಆಟೋಗಳನ್ನೆಲ್ಲ ಮಾರಿದರೆ ಲಕ್ಷಾಂತರ ಆಟೋಗಳಿಗೆ ಪರ್ಮಿಟೇ ಇಲ್ಲ. ಇವಾಗ ನಮ್ಗೆ ಏನಾದ್ರು ಹಾಕೊಳ್ಳಿ ಸರ್, ನನಗೆ 2,58,000 ಇದ್ದಾರೆ, ಇವರೇ ಕೊಟ್ಟಿದ್ದಾರೆ ಬಿಲ್ಲು. ಬ್ಯಾಂಕಿಂದ RTGS ಆಗಿದೆ. ಇದಕ್ಕೆ ಬಿಲ್ಗಳು ಕೊಡಲಿ ಸರ್. ನಾವು ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಮಾಡೋಣ ಅನ್ಕೊಂಡಿದ್ದೀವಿ ಸರ್.
ಅದಕ್ಕೋಸ್ಕರ ಬಿಲ್ ಕೊಟ್ಬಿಟ್ರೆ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಕ್ಕೆ ಅನುಕೂಲ ಆಗುತ್ತೆ. ನೋಡಿ ಸರ್, ಇದು ಚಾರ್ಜ್ ರೇಟ್ 2890. ಇದು ಚಾರ್ಜ್ ರೇಟ್ 231. ಇನ್ಶೂರೆನ್ಸು ಮತ್ತು ಆರ್ಟಿಒ ಚಲನ್ ಇದನ್ನೆಲ್ಲ ಕಳೆದ್ರೆ ಸರ್ 13,290 ರೂಪಾಯಿ ಬಿಲ್ ಕೊಡಬೇಕು. ಇವ್ರೇನು ಮಾಡ್ತಾರೆ 4,800 ಆಯಿತು, 13ರಲ್ಲಿ 4,800 ರೂಪಾಯಿಗೆ ತೊಗೊಳ್ಳೋಣ. ಇದ್ರದ್ದು ಇವತ್ತವರೆಗೂ ಒಬ್ಬ ಡ್ರೈವರ್ಗೂ ಕೂಡ GST ಬಿಲ್ ಕೊಟ್ಟಿಲ್ಲ ಸರ್. ಇದನ್ನು ಕೊಟ್ಬಿಡೋದು, ಇಲ್ಲಿರೋ ಅಡ್ರೆಸ್ಗೆ ನೀವು ಹೋಗ್ಬಿಟ್ಟು ಕೊಟ್ಬಿಟ್ಟು ಫಿಟ್ಟಿಂಗ್ ಮಾಡಿಸ್ಕೊಳೋದು. ಇವನು ಬೇರೆ ದುಡ್ಡು ಕೊಡಬೇಕು ಫಿಟ್ಟಿಂಗ್ ಮಾಡೋನಿಗೆ, ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ಗೂ ದುಡ್ಡು ಕೊಡಬೇಕು ಸರ್. ಈ ಥರ ಫ್ರಾಡ್ ಮಾಡಿಕೊಂಡು ವರ್ಷಾನುಗಟ್ಟಲೆಯಿಂದ ಈ ದಂಧೆ ನಡೆಸ್ಕೊಂಡು ಬರ್ತಾ ಇರೋದು. ಬಿಲ್ ಬೇಕು ಸರ್, ಅಷ್ಟೇ. ಇದಕ್ಕೆಲ್ಲ ಬಿಲ್ ಬೇಕು. ಮೇಡಮ್ ಮ್ಯಾನೇಜರ್ ಹೇಳಿದ್ರೆ ಕರೀರಿ, ಮ್ಯಾನೇಜರ್ ಹೇಳಿದ್ರೆ ಕರೀರಿ. ಆಮೇಲೆ ಇನ್ನೊಂದು RTO ರೂಲ್ಸ್ ಏನಿರುತ್ತೆ ಗೊತ್ತಾ ಸರ್, ಹೊಸ ಆಟೋಗಳನ್ನ ಹೊರಗಡೆ ಕೊಟ್ಟು ಮಾರಂಗಿಲ್ಲ ಸರ್, ಶೋರೂಮಲ್ಲೇ ಮಾರಬೇಕು. ನೀವು ಯಾವ ಗಲ್ಲಿಗಳು ಹೋಗಿ ಸರ್, ಆಟೋ ಡೀಲರ್ಗಳಿದ್ರೆ ಹೊಸ ಆಟೋಗಳನ್ನೆಲ್ಲ ಮಾರ್ತಾರೆ. ರೈಟ್ಸೇ ಇಲ್ಲ ಇವ್ರು ಮಾರೋದಕ್ಕೆ, ಹೊಸ ಆಟೋಗಳನ್ನ ಕೊಡೋದು ಹೊರಗಡೆ. ಕಂಪಲ್ಸರಿ ಈಚೆ ರೋಡ್ಗೆ ಇಳಿಬೇಕು ಅಂದರೆ ಡಾಕ್ಯುಮೆಂಟ್ಸ್ ಪಕ್ಕ ಇದ್ರೇ ರೋಡಿಗೆ ಬರಬೇಕು. ಸರ್, ₹1 ಮೋಸ ಆದ್ರೂ ಕನ್ಸ್ಯೂಮರ್ ಕೋರ್ಟ್ ಹೋಗ್ಬೋದು ಕಸ್ಟಮರ್ಗೆ. ಇವ್ರ ಅಂತದ್ರಲ್ಲಿ ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು. ಇಡ್ಲಿಂದ ಅವ್ರು ಸ್ವಲ್ಪ ಬಿಸಿ ಇದೆ, ನಾನು ಮಾಡ್ತೇನೆ ಮ್ಯಾನೇಜರ್ ಸರ್. GST ಡಿಪಾರ್ಟ್ಮೆಂಟ್ ದೂರು ಕೊಟ್ಟಿದ್ದೀನಿ, ಕಮಿಷನರ್ ಸಾಹೇಬರು, DC ಸಾಹೇಬರು, ಟ್ರಾನ್ಸ್ಪೋರ್ಟ್ ಕಮಿಷನರ್ ಸಾಹೇಬರು ಎಲ್ಲರಿಗೂ ದೂರು ಕೊಟ್ಟಿದ್ದೀನಿ ಸರ್. ಈ ಥರ ಲೀಲಾಚಾಲವಾಗಿ ಮಾಡ್ತಾ ಇದ್ದಾರೆ ಅಂತ ಒಬ್ಬರು ಆಕ್ಷನ್ ತಗೊಳಕ್ಕೆ ಮುಂದೆ ಹೋಗಿಲ್ಲ. ಇದರಿಂದ ನಾನು ಇದ್ರಲ್ಲಿ ಪ್ರಯೋಗ ಮಾಡಿ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಒಂದು ಲಾಯರ್ನ ಇಟ್ಟು ಸಂಘಟನೆ ಕಡೆಯಿಂದ ಕನ್ಸ್ಯೂಮರ್ ಕೋರ್ಟ್ಗೆ ಕೇಸ್ ಮಾಡ್ತಾ ಇದ್ದಾರೆ. ಹೊರಗಡೆ ಇವರಾದ್ರೂ ಈ ರೇಟು ಸರ್, ಹೊರಗಡೆ 3 ಲಕ್ಷಕ್ಕೆ ಇಡ್ತಾರೆ. ಬಡ್ಡಿಗೆ ಹಾಕ್ತಾರೆ, ಬಡ್ಡಿ ಹಾಕಿ ಎಲ್ಲ ಜಾಸ್ತಿ ಮಾಡ್ತಾರೆ. ಇವ್ರಿಗೆ ಸ್ಪಷ್ಟವಾಗಿ ಇವ್ರು ಹೇಳಿದ್ದಾರೆ ಸರ್, ನಾನು ಈ ಅಮೌಂಟ್ ಕಟ್ತಾ ಇದ್ದೀನಿ, ಇಷ್ಟು ಬಿಲ್ ಕೊಡಬೇಕು, GST ಬಿಲ್ ಕೊಡಬೇಕು ಅಂತೆಲ್ಲ ಕೇಳಿದ್ದಾರೆ. ಊನಪ್ಪ ಕೊಡ್ತೀವಿ ಅನ್ನೋದಕ್ಕೆ ಇವ್ರು ಹೋಗ್ಬಿಟ್ಟು ಬ್ಯಾಂಕಲ್ಲಿ RTGS ಮಾಡಿರೋದು. ಅಷ್ಟು ಮಾತ್ರ ಬಿಲ್ ಕೊಡ್ತಾರೆ. RTO ಚಲನ್ ಕಾಪಿನೂ ಕೊಟ್ಟಿಲ್ಲ ಸರ್. ಸರ್, ಇದು ಚಲನ್ ಕಾಪಿ. ಇದರಲ್ಲಿ ₹1,000 ಇರುತ್ತೆ ಸರ್. ಈ ₹1,000 ನೋಡಿ ಸರ್, ನ್ಯೂ ರಿಜಿಸ್ಟ್ರೇಷನ್ RTO ಸೈಡ್ ಅಂದರೆ ಚಲನಲ್ಲಿ ₹1,000 ಕೂಡ ತಗೊಂಡಿದ್ದಾರೆ. ಆ RC ಕಾರ್ಡ್ಗೆ ಸ್ಮಾರ್ಟ್ ಕಾರ್ಡ್ ಅಂತ ಕರೀತಾರೆ ಸರ್. ಅದಕ್ಕೂ ₹137 ಚಾರ್ಜ್ ಇರುತ್ತೆ. ಆಮೇಲೆ ಸರ್ವಿಸ್ ಯೂಸರ್ ಚಾರ್ಜಸ್ ಅಂದ್ಬಿಟ್ಟು ಇದೆಲ್ಲ ಸೇರಿ ಸರ್ ₹4,612 RTO ಚಲನ್. ಇದು ಫ್ರಾಡ್ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಈ ದುಡ್ಡನ್ನೇ ಇದು ಬಿಲ್ ಕೊಟ್ಟಿಲ್ಲ, ನೀನು FC ಮಾಡಿಸ್ಕೊಂಬ ಕೊಡ್ತೀವಿ ಅಂತಾರೆ. ಇವ್ರಿಗೆ ದರ್ದು ಬಿದ್ದೈತೆ ಸರ್, ಇವ್ರು ಮಾಡೋ FC ಕೆಲಸಕ್ಕೆ ಇವ್ರಾಗ ಮಾಡಿಸ್ಕೊಂಬರ್ಬೇಕಂತೆ. ಅದು ಬ್ರೋಕರ್ ಹತ್ರ ಹೋದ್ರೆ ₹3,000 ಕಮ್ಮಿ ಮುಟ್ಟಲ್ಲ ಸರ್. ಇವ್ರು ಇಲ್ಲೂ ₹1,000 ತಗೊಂಡು ಬ್ರೋಕರ್ಗೂ ₹3,000 ಕೊಡಬೇಕು. ಆಮೇಲೆ ಪರ್ಮಿಟ್ಗೂ ಅಷ್ಟೇ ₹500 ಸಿಗೋ ಪರ್ಮಿಟ್, ಅದಕ್ಕೆ ₹3,000. ಇದನ್ನ ನಾವೇ ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಅದಕ್ಕೆ ಬೇರೆ ಸಪ್ರೇಟಾಗಿ ಬರೀತಾರೆ. ಇದ್ರಲ್ಲಿ ಬರೆಯಲ್ಲ, ಇನ್ವಾಯ್ಸಲ್ಲಿ ಬರೆಯಲ್ಲ, ಹಿಂದೆ ಬರೀತಾರೆ 6,500 ಅದಕ್ಕೆ ಕೊಡು, ಟಾಪು ರೂಪಿಂಗು ನಾವೇ ಮಾಡಿಸ್ಕೊಡ್ತೀನಿ 13,000 ಕೊಡು. ಈ ಥರ ಮಾಡೋದಿವ್ರ ಕೆಲಸಗಳು. ಇದು ಯಾವುದಕ್ಕೂ ಬಿಲ್ ಇಲ್ಲ. ಎಲ್ಲದಮ್ಮ ಮ್ಯಾನೇಜರ್ ಇದೊಂದು 15 ದಿನದಿಂದ ನಾನೇ ಬಂದಿದ್ದೆ ಸರ್, ಒಂದು 7-8 ಜನ ಕರ್ಕೊಂಡು ಹಿಂಗೆಲ್ಲ ಮಾಡಬೇಡ್ರಿ, ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರ ಅಂತ ಅಷ್ಟು ಬಗೆಯಲ್ಲಿ ಹೇಳೋಗಿದ್ದೀನಿ. ಮತ್ತೆ ಅದೇ ಕಥೆನೇ. ಅದಕ್ಕೆ ಇವ್ರನ್ನ ಮುಂದೆ ಬಿಟ್ಟೆ, ಹೋಗಿ ಎಲ್ಲ ತಗೊಂಬ ಗಾಡಿನ ಅಂತ. ಬರೀ ಇದು ಒಂದೇ ಶೋರೂಮ್ ಅಲ್ಲ ಸರ್, ಬೆಂಗಳೂರಲ್ಲಿ 3 ಶೋರೂಮ್ ಇದಾವೆ. ಎಲ್ಲ ಕಥೆನೂ ಇದೇ ಕಥೆ.
ಇವರು ಲಾಯರ್ ಎಲ್ಲ ಇಟ್ಕೊಂಡು ಕನ್ಸ್ಯೂಮರ್ ಕೋರ್ಟು ಅಲ್ಲೆಲ್ಲ ಅಲಿಯಲ್ಲ. ಯಾರು ಬರ್ತಾರೆ ಇವರೆಲ್ಲ ಹಿಂಗೆಲ್ಲ ಅಡ್ವಾಂಟೇಜ್ ಸರ್. ಎಲ್ಲರೂ ಸರಿ ಸರ್, ದುಡ್ಡು ಬರ್ಕೊಳ್ತಿದ್ದಾರೆ. ಹಲೋ 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 ಯಾರು ಮೇಡಮ್? ಮೇಡಮ್ ಈ ವಾರದಲ್ಲಿ ಕೊಡ್ತೀವಿ. ನಮಸ್ಕಾರ. ಒಂದು 10 ನಿಮಿಷ ಬಿಟ್ಟು ಮಾಡ್ತೀರಾ? ಇಲ್ಲಿ ಟ್ರಾಫಿಕಲ್ಲಿ ಇದ್ದೀನಿ, ನಾನೇ ಮಾಡ್ತೀನಿ. ಎಲ್ಲರಿಗೂ ಬಿಲ್ ಕೇಳ್ತಾ ಇದ್ದಾರೆ. ಎಲ್ಲರಿಗೂ ಬಿಲ್ ಕೊಡಿ ಅಂತ ಕೇಳ್ತಾರೆ. 2,58,000 ಸಮಥಿಂಗ್ ಏನು ಕೊಟ್ಟಿದ್ದೀರಲ್ಲ ಸರ್? ಹೌದು. ನಿಮ್ಮ ಸಂಸ್ಥೆಗೆ ಇವರು RTGS ಮಾಡಿದ್ದಾರೆ. ಹೌದು. ಇವಾಗ ನಮಗೆ ಯಾವ್ಯಾವ್ದು ಬಿಲ್ ಕೊಟ್ಟಿದ್ದೀರಾ ಅಂದ್ರೆ, ಒಂದು ಚಾರ್ಸಿ ಕೊಟ್ಟಿದ್ದೀರಾ. ಚಾರ್ಸಿ 2,31,000 ಬಿಲ್ ಕೊಟ್ಟಿದ್ದೀರಾ. ಹೌದು. ಮತ್ತೆ ಇನ್ಶೂರೆನ್ಸ್ಗೆ 9,000 ಬಿಲ್ ಕೊಟ್ಟಿದ್ದೀರಾ. ಹೌದು. ಸರಿನಾ? RTO ಚಲನ್ ಬಂದು 4,000 ಸಮಥಿಂಗ್ ಇದೆ. ಸರಿನಾ? 4,000 ಬೇಡ ಸರ್, 5,000 ಇಟ್ಕೊಳ್ಳಿ. ಅಲ್ಲ ಚಲನ್ ಅಲ್ಲ, ನಿಮ್ಗೆ ಕರೆಕ್ಟ್ ಬ್ರೇಕಪ್ ಬೇಕಾ? ಫಸ್ಟ್ ನಾವು ಡ್ರೈವರ್ ಅಸೋಸಿಯೇಷನ್ ಅಲ್ಲ, ನಿಮ್ಮ ಅಸೋಸಿಯೇಷನ್ ಅಲ್ಲ, ನಿಮ್ಮ ಅಸೋಸಿಯೇಷನ್ ನಿಮ್ಮ ಆಯ್ತು. ಅಧಿಕಾರಿಗಳ ಹತ್ರ ಹೇಳ್ಬೋದು. ನಮ್ಮ ಹತ್ರ ಬರಂಗಿಲ್ಲ ನೀವು. ಅವರೊಬ್ರು ನಮ್ಮ ಈಗ ಸದಸ್ಯರು ಪೊಲೀಸ್ ಬಂದಿದ್ದೀರಲ್ಲ, ನಾವು ಲೆಕ್ಕಾಚಾರ ಇದ್ರಿಗೆ ಕೊಡ್ತೀವಿ ನಿಮ್ಗೆಲ್ಲ. ಬನ್ನಿ ಸರ್, ಬನ್ನಿ ಬನ್ನಿ. ಕೇಳ್ರಿ, ನೀವೇ ಕೇಳ್ರಿ. ಮೀಟರ್ ಬಿಲ್ ಕೇಳಿ, ಡಿಫ್ರೆನ್ಸ್ ಅಮೌಂಟ್ ಬಿಲ್ ಕೇಳಿ. ಬರ್ತಾರೆ ಸಾಕಾ? ಫಿನಿಶ್ ಹೊಡೆದ್ಬಿಡ್ಲಾ? ನೋಡಿ, ಏನಾಗಲೇ ಲೈವ್ ಮಾಡಿದ್ದು, ಅವರು ಮೇಲ್ಗಡೆ ಬನ್ನಿ ಅಂತೇಳಿ ಪೊಲೀಸ್ನವ್ರನ್ನ ಕರ್ಕೊಂಡು ಹೋಗ್ತಾರೆ. ಸಂಘಟನೆಯವರು ಒಳಗಡೆ ಬರಬಾರ್ದಂತೆ. ಬೇರೆಯವ್ರುಗಳಾದರೆ ಒಳಗಡೆ ಕುಂಡ್ರಿಸ್ಕೊಂಡು ಮೀಟಿಂಗ್ಗಳಾಗ್ತವೆ. ನ್ಯಾಯ ಕೇಳಕ್ಕೆ ಬಂದರೆ ಅಂಥವ್ರು ಒಳಗಡೆ ಬರಬಾರ್ದು ಅಂದರು. ಆಯ್ತು, ತೊಂದರೆ ಇಲ್ಲ ಅಂದ್ಬಿಟ್ಟು ಇವ್ರನ್ನ ಮತ್ತು ಪೊಲೀಸವ್ರನ್ನ ಕ್ಯಾಬಿನ್ ಕರ್ಕೊಂಡೋಗಿದ್ರು. ಪೊಲೀಸವ್ರ ಕಡೆಯಿಂದ ಒಂದು ಒಳ್ಳೆ ಕೆಲಸ ಆಗಿದೆ. ನೋಡಿ, ನಾನೇನು 12,490 ರೂಪಾಯಿ ಹೆಚ್ಚು ಕಡಿಮೆ 13,000 ರೂಪಾಯಿ ಅಷ್ಟು ಬಿಲ್ ಕೊಡ್ತಾ ಇಲ್ಲ ಅಂತ ಹೇಳಿದ್ದೆ. ನೋಡಿ, 13,000 ರೂಪಾಯಿಗೂ ಕೂಡ ಬಿಲ್ ಕೊಟ್ಟಿದ್ದಾರೆ. ಇಡೀ ಕಡೆ ನನ್ನ ತೋರಿಸು. 13,000 ರೂಪಾಯಿಗೂ ಸಹ ಬಿಲ್ ಕೊಟ್ಟಿದ್ದಾರೆ. ಇದರಲ್ಲಿ ಹ್ಯಾಂಡ್ಲಿಂಗ್ ಚಾರ್ಜು ಮತ್ತು ಮೀಟ್ರದು ಅನ್ನೋ ರೀತಿಲೆಲ್ಲ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನನಗಿದೇ ಬೇಕಾಗಿದ್ದು. ಇದನ್ನೆಲ್ಲವನ್ನು ಕೂಡ ಇಟ್ಕೊಂಡು ನಾವು ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಖಂಡಿತ ಕೇಸ್ ಫೈಲ್ ಮಾಡ್ತೀವಿ. ದಯವಿಟ್ಟು ಆಟೋ ಡ್ರೈವರ್ಗಳು ಮೋಸ ಹೋಗ್ಬೇಡ್ರಿ. ಡೀಲರ್ಗಳು ಅಷ್ಟೇ. ನೋಡಿ, ನಿಮಗೆ ಇಲ್ಲಿ ಇವ್ರೇನು ಕೊಟೇಶನ್ ಕೊಟ್ಟಿದ್ದಾರೆ, 2,58,890 ರೂಪಾಯಿ. ಈ ದುಡ್ಡಿಗೆ ನಿಮಗೆ ಆಟೋ ಸಿಗೋದು. ಸುಮ್ಮನೆ 280 ಯಾರೋ ಆಟೋ ಸಂಘಟನೆಯವರೆಲ್ಲ ಕಟ್ಕೊಂಡು ಮಾರ್ತಾರಲ್ಲ, ದಯವಿಟ್ಟು ಮೋಸ ಹೋಗ್ಬೇಡ್ರಯ್ಯ. ಶೋರೂಮಲ್ಲಿ ತಗೊಳ್ಳಿ, ಇದಕ್ಕೆಲ್ಲ ಬಿಲ್ ಸಿಗುತ್ತೆ. ಶೋರೂಮ್ ಅವ್ರು ಮೋಸ ಮಾಡಿದ್ರೆ ಅವ್ರ ಮೇಲೆ ಕನ್ಸ್ಯೂಮರ್ ಕೋರ್ಟಲ್ಲಿ ಹೋಗಿ ಕೇಸ್ ಫೈಲ್ ಮಾಡ್ಬೋದು. ಯಾವನೋ PDF ಅಲ್ಲಿ DTP ವರ್ಕ್ ಮಾಡಿಬಿಟ್ಟು ನಾನು ಕಮ್ಮಿ ಕೊಡ್ತೀನಿ, ನಾವು ಜಾಸ್ತಿ ಕೊಡ್ತೀವಿ ಅಂತ ಅಲ್ಲೆಲ್ಲ ಹೋಗಿ ಅಲಿಬೇಡ್ರಿ, ತಿಳ್ಕೊಳ್ಳಿ. ನೋಡಿ, ಇವಾಗ ಈ ಆಟೋ ಮೀಟ್ರಿಗೆ ನೋಡಿ, ಇಲ್ಲಿ ಇನ್ನೊಂದಿದೆ ನೋಡಿ, ಇದೇ ಚಲನ್ನು. ಈ ಚಲನ್ ಕಾಪಿ ಕೊಟ್ಟಿರಲಿಲ್ಲ ಇವ್ರಿಗೆ. ನೋಡಿ, ನ್ಯೂ ರಿಜಿಸ್ಟ್ರೇಷನ್ RTO ಸೈಡು 1,000 ರೂಪಾಯಿ ಅಂತ ಇದೆ. ಅಲ್ಲೂ ಟೋಟಲ್ 4,612. ಈ ಕಡೆ ಹಿಡಿದಿಪ್ಪು 1,000 ರೂಪಾಯಿ ರಿಜಿಸ್ಟ್ರೇಷನ್ ಕೂಡ ಇವರೇ ಮಾಡ್ಕೊಡ್ಬೇಕು ಹೊಸ ಆಟೋಗೆ. ಆದರೆ ನಾವು ಮಾಡ್ಕೊಡಲ್ಲ, ನೀವು ಹೊರಗಡೆ ಮಾಡಿಸ್ಕೊಬೇಕು ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಉತ್ತರ ನಾನು ಕನ್ಸ್ಯೂಮರ್ ಕೋರ್ಟ್ ಕಡೆಯಿಂದ, ಲಾಯರ್ ಕಡೆಯಿಂದ ಲೀಗಲ್ ನೋಟಿಸ್ ಕೊಟ್ಟು ಇದಕ್ಕೆಲ್ಲ ಉತ್ತರ ತೆಗಿಸ್ಬೇಕು ಅಂತ ನನಗೆ ಗೊತ್ತು. ಸಾಕು ನನಗೆ. ಇವ್ರು ಏನು ಈ ಅಮೌಂಟ್ ಕಟ್ಟಿದ್ದಾರೆ, 2,58,890. ಚಿಟ್ಕಿ ಹೊಡೆದು ಹೇಳ್ತಾ ಇದ್ದೀನಿ, ಯಾವ ನನ್ನ ಮಗನೂ ಕೂಡ GST ಬಿಲ್ಗಳನ್ನ ತೆಗ್ಸಿರಲಿಲ್ಲ. ಈ ಒಂದು ಕಾರ್ಯಾಚರಣೆ ಆಟೋ ದಂಧೆ ಮಾಫಿಯಾಯಿಂದ ಇಷ್ಟಕ್ಕೂ ಬಿಲ್ ತೆಗ್ಸಿದ್ದೀನಿ. ಇವ್ರು ಕರೆಕ್ಟಾಗಿ ನಂಗೆ ಸಾಥ್ ಕೊಟ್ಟರು ಅಂದರೆ, ಬೇರೆ ಆಟೋ ಡ್ರೈವರ್ಗಳು ಕೂಡ ಸಾಥ್ ಕೊಟ್ಟರೆ ಖಂಡಿತ ಈ ಇಷ್ಟು ಶೋರೂಮ್ಗಳ ಮೇಲೂ ಕೂಡ ನೋಟಿಸ್ಗಳನ್ನ ಇಶ್ಯೂಸ್ ಮಾಡಿಸಿ ಇವ್ರನ್ನ ಕನ್ಸ್ಯೂಮರ್ ಕೋರ್ಟ್ಗೆ ಖಂಡಿತ ಎಳಿತೀವಿ. ಅಲ್ಲಿ ನ್ಯಾಯ ಸಿಗೋದು ಬಿಡೋದು ಸೆಕೆಂಡ್ರಿ. ಒಟ್ಟಿನಲ್ಲಿ ಇವ್ರು ಕಟ್ಟಿರೋ ದುಡ್ಡಿಗೆ ಇವ್ರಿಗೆ ಬಿಲ್ಗಳು ಸಿಕ್ಕಿದ್ದಾವೆ. ನಮಕರ ಮಾಟ ಆಡಿದ್ರೆ ನಾವೇನು ಮಾಡಬೇಕು, ನೆಕ್ಸ್ಟ್ ಆಟ ನಾವು ಆಡ್ತೀವಿ. ಧನ್ಯವಾದ. ಒಳಗೆ ಏನು ಹೇಳಿದ್ರು? ಹಾಂ, ಒಳಗಡೆ ಏನು ಹೇಳಿದ್ರು?
ಭಾಳ ಎಲ್ಲ ಹೇಳ್ತಾ ಇದ್ರು, ಎಲ್ಲ ಬಿಲ್ ಸಿಕ್ಕಿದೆಯಲ್ಲಪ್ಪ, ಏನಿಲ್ಲ ಮೋಸ, ಜೋರಾಗಿ ಹೇಳಿ. ಎಲ್ಲ ಬಿಲ್ ಸಿಕ್ಕಿದೆ, ಯಾವುದೇ ರೀತಿ ಮೋಸ ಮಾಡ್ತಾ ಇಲ್ಲ ಅವರು, ಕರೆಕ್ಟಾಗಿ GST ಬಿಲ್ ಕೊಟ್ಟಿದ್ದಾರೆ ಅಂತ ಎಲ್ಲ ಹೇಳಿ. ನೀವು ಇದು ಕೇಳಬೇಕಾಯ್ತು ಸರ್, ಇದು RTOಗೆ ಕೇಳಿದೆ ನಾನು, ಅವ್ರ ರಿಜಿಸ್ಟ್ರೇಷನ್ ಅಂತಂದ್ರು. ಇಲ್ಲ ಸರ್, ಅದು ನಾವು ಗಾಡಿ ತಗೊಬಂದು ರಿಜಿಸ್ಟ್ರೇಷನ್ ಮಾಡ್ಕೊಡೋದು ಅಂತಂದ್ರು, ಸರ್ವಿಸ್ ಮಾಡ್ಕೊಡೋದು. ಈಗ ಇಲ್ಲಿ ತಗ್ಲಾಕೊಂಡ್ರು ಬಿಡಿ, ಅವರು ಹ್ಯಾಂಡ್ಲಿಂಗ್ ಚಾರ್ಜ್ ಅಂತ ಇಲ್ಲಿ ಏನು ತೋರಿಸ್ಕೊಂಡಿದಾರಲ್ಲ. ಇನ್ನೊಂದು ಅಂದ್ರೆ ಮಾಡ್ತೀವಿ ಹಂಗೆ ಹಿಂಗೆ ಅಂತ. ಈಗ ಇದ್ರಲ್ಲಿ ಇದು ಮಾಡ್ಕೊಂಬ ಬಾ, ಈ ಹೊಸ ಆಟೋ ತೋರಿಸ್ತು. ಪೀಸ್ ಆಟೋ ರಘು, ನಿನ್ಗೋಸ್ಕರನೇ ಈ ಲೈವ್ ಮಾಡ್ತಾ ಇರೋದು. ನಿನ್ನ ಹೆಸರು ಹೇಳ್ಕೊಂಡೆ ಲೈವ್ ಮಾಡ್ತಾ ಇದ್ದೀನಿ. ಯಾರೋ ಒಂದಷ್ಟು ಜನ ಆಟೋ ಡ್ರೈವರ್ಸ್ಗಳು ಪಾಪ ದಿನಗೂಲಿ ಮಾಡ್ಕೊಂಡು ಬದುಕುವಂಥವ್ರನ್ನ ಗುಡ್ಡೆ ಹಾಕೊಂಡು ಕರ್ಕೊಂಬಂದು ನಮ್ಮ ಆಫೀಸ್ ವಿಡಿಯೋ ತೋರಿಸ್ಕೊಂಡು ಡ್ರೈವರ್ಗಳನ್ನೆಲ್ಲ ಕರ್ಕೊಂಬಂದಿದ್ದೀನಿ. ಇಲ್ಲ ಆಫೀಸಿಂದ ಓಡೋಗ್ಬಿಡೋನೆ ಅನ್ನೋ ರೀತಿಲೆಲ್ಲ ವಿಡಿಯೋ ಮಾಡ್ಕೊಂಡು ಹೋಗಿವೆ. ಯಾಕೆ ನಾನು ನಿಮ್ಮ ಬಗ್ಗೆ ಮಾತಾಡ್ತಿದ್ದು, ಈ ಆಟೋ ನಿನ್ನ ಥರ ಚಾರ್ಸಿ ಆಟೋ ಇಟ್ಕೊಂಡಿಲ್ಲ, ಟಾಪು ರೂಪಿಂಗು ಮಾಡಿಸಿರೋ ಅಂಥ ಆಟೋ. ಚಾರ್ಸಿ ಆಟೋ ಇಟ್ಕೊಂಡು ನಾನು ಒಂದು ಗಾಡಿನೂ ಮಾರಿಲ್ಲ ಗುರು. ಚಾರ್ಸಿ ಫುಲ್ ಕ್ಯಾಶಲ್ಲಿ ಆಟೋ ತಗೊಂಡಿದ್ದಾರೆ. ನಿನಗೂ ನನಗೂ ವ್ಯತ್ಯಾಸ ಏನು ಅಂತ ಇವತ್ತು ಹೇಳ್ತೀನಿ ಕೇಳ್ಕೊ. ನಾನು ಇದನ್ನೇ ನಿನಗೆ ಅವತ್ತು ಹೇಳಿದ್ದು, ಆಟೋ ಡ್ರೈವರ್ಗಳನ್ನ ಬಳಸ್ಕೊತಾ ಇದೆಯಾ, ಆದರೆ ಅವ್ರನ್ನ ಉಳಿಸ್ಕೊಂಡು ಬಳಸ್ಕೋ ಅಂತ ಅಂದೆ. ಆದರೆ ನೀನು ಆ ಕೆಲಸ ಮಾಡಲಿಲ್ಲ. ಬರೋ ಅಂಥ ಆಟೋ ಡ್ರೈವರ್ಗಳಿಗೆ 2,85,000 ಕೊಟೇಶನ್ ಕೊಟ್ಕೊಂಡು ಡ್ಯೂಟಿ ಹೊಡಿತಾ ಇದೆ. ನಾನು ಈ ಕೆಲಸ ಮಾಡು ಅಂತ ನಿಮ್ಗೆ ಹೇಳಿದ್ದು. ನೋಡಿ, ಯಾಕೆ ನಾನು ಆ ರಘು ವಿಷಯ ಎತ್ಕೊಂಡು, ಅವನೇ ನನಗೇನು ಶತ್ರು ಅಲ್ಲ, ಏನೂ ಅಲ್ಲ. ಆದರೆ ನಾನು ಅದನ್ನು ಹೇಳಿದೆ, ಆಟೋ ಡ್ರೈವರ್ನ ಬಳಸ್ಕೊಂತಿದ್ಯಾ ಬಳಸ್ಕೋ, ಆದರೆ ಅವ್ರನ್ನ ಉಳಿಸ್ಕೊಂಡು ಬಳಸ್ಕೋ ಅಂತ ಹೇಳಿದೆ. ಮಾಡು. ಈಗ ನೋಡಿ, ನೀಟಾಗಿ ಆಟೋ ಕೊಡ್ಸವ್ರೆ ನೋಡಿ, ಡ್ರೈವರ್ ಇಲ್ಲೇ ಅವರೇ. ಅಣ್ಣ ನಿಮಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀನಿ, ನನಗೊಂದು 2-3 ಸಾವಿರ ರೂಪಾಯಿ ಕೊಡೋಣ ಅಂದರೆ ಕೊಡಲ್ಲ ಅಂತಾರ. ಕೇಳು, ತೊಂದರೆ ಇಲ್ಲ, ಕೆಲಸ ಮಾಡಿಕೊಟ್ಟು ಕೇಳು. ಆದರೆ ನಾನು ಒಳ್ಳೇದು ಮಾಡ್ಕೊಡ್ತಿದ್ದೀನಿ ಅಂದ್ಕೊಂಡು ಲೂಟಿ ಹೊಡಿತಿದ್ಯಲ್ಲ, ಅದು ತಪ್ಪು. ಏನ್ರಿ, ಒಂದು 2,000 ರೂಪಾಯಿ ಕೊಡಲ್ಲ ಅಂದರೆ ಕೊಡಲ್ವೇನ್ರಿ? ಕೊಡ್ತೀವಿ ನೋಡಿ, ಇವರು ಅಷ್ಟೇ ಬೇರೆ ಕಡೆ ಎಲ್ಲ ವಿಚಾರಿಸ್ಕೊಂಬಂದ್ರು. ನಾನು ಹೇಳಿದೆ, ನಾನು ಹೇಳೋ ಥರ ಕೇಳಿದ್ರೆ ನಿಮಗೆ ಎಷ್ಟು ಕಮ್ಮಿ ಆಗುತ್ತೋ ಆ ರೇಟಲ್ಲಿ ನಾನು ನಿಮಗೆ ಆಟೋ ಕೊಡಿಸ್ತೀನಿ ಅಂದೆ. ಆದರೆ ಆಗಿದ್ದೇನು ಗೊತ್ತಾ, ನೋಡಿ, ಆಟೋ ಶೋರೂಮ್ ಅವರು 2,58,890 ರೂಪಾಯಿಗೆ ಆಟೋ ರೇಟನ್ನು ಇದನ್ನು ಫಿಕ್ಸ್ ಮಾಡಿದ್ರು. ಯಾಕೆಂದರೆ ಮೋದಿಯವರು ಪಾಪ GST ರೇಟನ್ನು ಕಮ್ಮಿ ಮಾಡಿದ್ರು, ಬಡವರು ಬದುಕಲಿ ಅಂತೇಳಿ. ಹಂಗಾಗಿ ಆಟೋ ರೇಟೆಲ್ಲ ಕಮ್ಮಿ ಆಯಿತು. ಆದರೆ 2,58,890 ರೂಪಾಯಿಗೆ ಶೋರೂಮ್ ಒಂದು ಕೊಟೇಶನ್ ಕೊಡ್ತವನೆ ಅಂದಮೇಲೆ, ಇದೇ ಆಟೋ ಹೊರಗಡೆ ಯಾಕೆ ಆಟೋ ಡ್ರೈವರ್ಗಳು 2,80,000 ಕೊಡಬೇಕು, 2,90,000 ಯಾಕೆ ಕೊಡಬೇಕು, 3 ಲಕ್ಷ ಯಾಕೆ ಕೊಡಬೇಕು ಅನ್ನೋದು ನನಗೆ ತಲೆ ತಿರ್ಗೋದು. ಇವನಿಗೂ ಹತ್ರನೂ ಮಾತಾಡಿದೆ, ಇವನು ರಘು ಹತ್ರ. ಇವನು ಅಣ್ಣ ತಿಂತಾ ಇದ್ನಲ್ಲ, ಬಾಯಿ ಬಿಟ್ಟು ಹೇಳಲಿಲ್ಲ, ಅವನು ಲೂಟಿ ಹೊಡೆಯೋಕ್ಕೆ ನಿಂತಿದ್ದ. ಆಮೇಲೆ ಏನು ಮಾಡಿದೆ, ಇಲ್ಲ ಇದನ್ನು ತಗೊಳ್ಳೇಬೇಕು ಅಂದ್ಬಿಟ್ಟು ಈ ಸಬ್ಜೆಕ್ಟನ್ನು ತಗೊಂಡೆ. ಅವನಿಗೆ ಆಗೋಯ್ತು, ಇನ್ನು ವ್ಯಾಪಾರ ಮುಳುಗಿಸ್ತಾನಂದು ಅಂದ್ಬಿಟ್ಟು ಇಲ್ಲಿ ಬಂದೆಲ್ಲ ಗಲಾಟೆ ಮಾಡೋನು. ಪಾಪ ನಮ್ಮ ನಂದಿನಹಳ್ಳಿ ಸ್ಟೇಷನ್ಗೆ ಹೋದ್ರು, ಸಾಹೇಬ್ರ ಮುಂದೆ ಬಂದು ನಿಂತ್ಕೊಂಡು ಏನೋ ಗೊತ್ತಾ, ಸರ್ ನಮ್ಮ ವ್ಯವಹಾರಕ್ಕೆ ಇವ್ನು ಬರಬಾರ್ದು, ಇವನ್ ತಂಟೆಗೆ ನಾವು ಹೋಗಲ್ಲ ಅನ್ನೋರು. ಬಂದಿದ್ದ ಗಲಾಟೆ ವಿಷಯ ಏನು ಅಂದರೆ, ಇವನು ವ್ಯವಹಾರ, ಈ ವ್ಯವಹಾರಕ್ಕೆ ಕೊಳ್ಳಿ ಇಡ್ಲೇಬೇಕು ಅಂದ್ಕೊಂಡು ನಿಂತ್ಕೊಂಡಿದ್ದು. ಬಂದು ಅಮಾಯಕ ಡ್ರೈವರು ಪ್ರವೀಣ್ ನಾಯಕನ್ ಟಚ್ ಮಾಡಿ ಹೋಗ್ಬಿಟ್ಟಂಗಲ್ಲ ಅಮ್ಮ, ನೀನು ಗುಂಪುಗಾರಿಕೆ ಮಾಡ್ಕೊಂಬರ್ಬೋದು, ಬಂದಿಲ್ಲಿ ಶೋ ಅಪ್ ಮಾಡ್ಬೋದು, ಕೆಲಸ ಮಾಡೋದೈತಲ್ಲ ಅದು ಗಂಡಸರು ಆಟ ಅಂತ. ನೋಡು, ನಾನು ಇವತ್ತು ಆಟ ಆಡಿದೆ. ಹೆಂಗಾಡ್ದೆ, ಮನವಿಗಳನ್ನ ಕೊಟ್ಟೆ, ಆಟೋ ಶೋರೂಮ್ಗಳಿಗೆ ಹೋಗಿ ಮನವಿ ಕೊಟ್ಟೆ, ಹೊರಗಡೆ ಗಾಡಿಗಳು ಕೊಡಬೇಡಿ, FC ಆಗ್ದಿಲ್ದಿರೋ ಗಾಡಿಗಳನ್ನ ಹೊರಗಡೆ ಮಾರಂಗಿಲ್ಲ ಅಂದೆ. ಅದೊಂದು ಕೆಲಸ ಮಾಡಿದೆ. ಡೀಲರ್ಗಳನ್ನೆಲ್ಲ ಕರ್ಸಿ ಹೇಳಿದೆ, ನೋಡಿ ನೀವೆಲ್ಲ ಡೀಲರ್ಗಳಿದ್ದೀರಾ, ನೀವು 10,000 ಮಾರ್ಜಿನ್ ಇಟ್ಕೊಂಡಿದ್ದೀರೋ, 15,000 ಇಟ್ಕೊಂಡಿದ್ದೀರೋ, ಅದು ನನಗೆ ಅವಶ್ಯಕತೆ ಇಲ್ಲ. ಸಂಘಟನೆ ಅಂತ ಮಾಡಿಕೊಂಡು ಆಟೋಗಳನ್ನ ಡೀಲಿಂಗ್ ಮಾಡ್ತವ್ರೆ. ಇದು RTO ಆಗಿರೋ ಗಾಡಿನ ಹೆಂಗ್ ತಂದು ಇವ್ರು ಮಾರಕ್ಕೆ ಸಾಧ್ಯ, ನೀವೆಲ್ಲ ಧ್ವನಿ ಎತ್ತು ಕೇಳ್ರಯ್ಯ ಅಂದರೆ ಅವ್ರು ಆಯ್ತು ಅಂದ್ಕೊಂಡು 70-80 ಜನ ಅವರು ಇದೇ ಥರನೇ ಬಂದಿದ್ರು. ಆದರೆ ಅವರು ಏನೂ ಮಾಡಲಿಲ್ಲ, ಇವ್ರ ಕೈಯಲ್ಲಿ ಏನೂ ಆಗಲ್ಲ ಅಂತ ಸುಮ್ಮನೆ ಆದೆ. ಆದರೆ ಇವನು ಬಂದು ಈ ಡ್ರೈವರ್ಗಳನ್ನ ತೋರಿಸ್ಕೊಂಡು ಪಾಪ ನಗರ ಮೀಟರ್ ಅವ್ರನ್ನ ಕರ್ಸ್ಕೊಂಡೆಲ್ಲ ವಿಡಿಯೋ ಮಾಡಿ ತೋರಿಸ್ಬಿಟ್ಟ. ಯಾಕೆ ಅಂದರೆ ಇವನಿಗಲ್ಲಿ ಲಾಸ್ ಆಗ್ಬಿಡ್ತದಲ್ಲ, ಇವನ್ ಬದುಕಿಗೆ ಏಟ್ ಬಿದ್ದುಬಿಡ್ತದಲ್ಲ ಅಂದ್ಕೊಂಡು. ನೆಕ್ಸ್ಟ್ ಏನು ಮಾಡಿದೆ, GST ಡಿಪಾರ್ಟ್ಮೆಂಟ್ಗೆ ಹೋದೆ. ಆಟೋ ಡ್ರೈವರ್ಗಳಿಗೆ ಮೀಟ್ರ್ ಕೊಡ್ತವ್ರೆ,
GST ಬಿಲ್ ಕೊಡ್ತಾ ಇಲ್ಲ, ಅದರ್ಸ್ ಅಂತ ಬರೆದ್ಬಿಟ್ಟು ಮೋಸ ಮಾಡ್ತಾ ಇದ್ದಾರೆ ಅಂದೆ. DC ಅವ್ರಿಗೆ ಹೋಗಿ ಲೆಟ್ರ್ ಕೊಟ್ಟೆ, ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಹೋಗಿ ಲೆಟ್ರ್ ಕೊಟ್ಟೆ. ಹೊರಗಡೆ ಆಟೋಗಳನ್ನ ತಂದು ಮಾರ್ತಾ ಇದ್ದಾರೆ, ಡ್ರೈವರ್ಗಳ ಹತ್ರ ಎಲ್ಲ ಮೋಸ ಮಾಡ್ತಾ ಇದ್ದಾರೆ, ಹಿಂಗೆಲ್ಲ ನಡೀತಾ ಇದೆ ಅಂತ ದಾಖಲೆಗಳು ಸಮೇತ ಕೊಟ್ಟೆ. ಯಾರು ಏನೂ ಮಾಡಲಿಲ್ಲ. ರಿಜಿಸ್ಟ್ರೇಷನ್ ಆಗದೆ ಇರೋವಂಥ ಆಟೋಗಳು, ಪರ್ಮಿಟ್ ಇಲ್ದಿರೋ ಆಟೋಗಳು, ಫೈನಾನ್ಸರ್ಗಳು ಲೋನ್ಗಳು ಕೊಟ್ಟವ್ರೆ, ಇದರಿಂದ ಸಮಸ್ಯೆ ಆಗ್ತದೆ ಆಟೋ ಡ್ರೈವರ್ಸ್ಗೆ ಅಂದ್ಬಿಟ್ಟು CCBಲ್ ಹೋಗಿ ದೂರು ಕೊಟ್ಟೆ. ನಮ್ಮ ಲೋಕಲ್ ಸ್ಟೇಷನ್ಗೆ ಮಾಹಿತಿ ಬಂತು, ಸೋಮಶೇಖರ್ ನೀನು ಒಬ್ಬನ ದೂರಿಂದ ಆಗಲ್ಲ, ಇದರಲ್ಲಿ ಯಾರು ನೊಂದಿರ್ತಾರೆ ಅವ್ರು ಬಂದು ದೂರು ಕೊಡಬೇಕು ಅಂದರು. ಆದರೆ ಈ ಆಟೋ ಡ್ರೈವರ್ಗಳು ಯಾರು ಬರಲ್ಲ, ಎದುರ್ಕೊಂತಾರೆ. ನಮ್ಗೆ ಯಾಕೆ ಬೇಕು, ಅಯ್ಯೋ ಅವ್ರನ್ನೆಲ್ಲ ಎದುರಾಕೊಂಬಿಟ್ರೆ ಅಂತ. ಯಾವನ್ ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಭಗವಂತನ ಒಬ್ಬನ ಕೈಯಲ್ಲೇ ಏನಾದರೂ ಮಾಡೋಕ್ಕೆ ಸಾಧ್ಯ. ಎದುರಿಸ್ಕೊಂಡು ಬೆದರಿಸ್ಕೊಂಡು ಬದುಕ್ತಿದ್ರೆ ಅದು ಅವ್ನಿಗೆ ಹೆಚ್ಚು. ಎದುರ್ಕೊಳ್ಳೋರು ಎದುರ್ಕೊಂತಾರೆ. ಎದುರಿಸೋ ಅಂಥವ್ನಿಗೆ ಸರಿಯಾಗಿ ಊಟ ಹೊಡೆದ್ರೆ ತಿಗಾ ಮುಚ್ಕೊಂಡು ಇರ್ತಾನೆ ಅನ್ನೋ ಸತ್ಯ ನಮಗೆ ಗೊತ್ತಿದೆ. ಹಂಗಾಗಿ ನಾವೇನು ಮಾಡ್ದೆ, ಯಾವನ್ ಎದುರಿಸ್ಕೊಂಡು ಬದುಕ್ತವನೆ, ಎದುರ್ಕೊಂಬಿಟ್ರೆ ಬರ್ರಯ್ಯ ಅಂತೇಳಿ ಆಟೋ ಡ್ರೈವರ್ಸ್ ಕರೆದ್ರೆ ಹಿಂದೆ ಮುಂದೆ ನೋಡೋರು. ಆದರೆ ಪ್ರಯತ್ನ ಪಟ್ಟೆ. ನಾನು ಈ ಆಟೋ ಮಾಫಿಯಾ ಬಗ್ಗೆ ಧ್ವನಿ ಎತ್ತಿ ವಿಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ಇನ್ನೊಂದಷ್ಟು ಜನ ಹೌದಲ್ಲ ಅವ್ನು ಹೇಳ್ತಾರ ಸತ್ಯ, ಆಟೋ ಡ್ರೈವರ್ಗಳು ಒಳ್ಳೇದಾಗಬೇಕು ಅಂತ ಯಾರೂ ಬರಲಿಲ್ಲ. ಅವನು 2,75,000ಕ್ಕೆ ಮಾರ್ತಿದ್ರೆ ನಾನು 2,65ಕ್ಕೆ ಮಾರ್ಬಿಡೋಣ, 2,66ಕ್ಕೆ ಮಾರ್ಬಿಡೋಣ ಅಂತ ನಿಂತ್ಕೊಂಡ್ರು. ನನಗೆ ಬೇಜಾರಾಯಿತು, ಏನೆಲ್ಲ ಈ ಕೆಲಸ ಮಾಡ್ದವ್ರಲ್ಲ, ಆಯಿತು ನೀವು ಈ ದಾರಿಗೆ ಬರ್ತೀರಾ ಅಂದ್ಬಿಟ್ಟು ನಾನೇನು ಮಾಡಿದೆ, 2,64ಕ್ಕೆ ಹಾಕ್ತೆ. ಎಲ್ಲ ಶಾಕು, ಎಲ್ಲ ಕಡೆ ಸುದ್ದಿ ಪ್ರಸಾರ ಆಯಿತು. ಹೆಂಗೆ ಅಂದ್ಕೊಂಡು ಆಮೇಲೆ ಡ್ರೈವರ್ಗಳು ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು. ನನಗಿದೇ ಬೇಕಾಗಿದ್ದು, ಗ್ರೂಪ್ ಮಾಡಿದೆ, ಟೆಲಿಗ್ರಾಮ್ ಗ್ರೂಪ್ ಮಾಡಿ ಯಾರ್ಯಾರು ಆಟೋ ಬೇಕು ಅಂದರು ಅವ್ರನ್ನೆಲ್ಲ ಸೇರಿಸ್ದೆ. ಅದರಲ್ಲೆಲ್ಲ ಧೈರ್ಯ ಮಾಡಿ ಇವರು ಮುಂದೆ ಬಂದರು. ಇನ್ನೂ ಒಂದು 4 ಜನ ಇದ್ದಾರೆ, ಬೇರೆ ಬೇರೆ ಶೋರೂಮಲ್ಲೂ ಆಗ್ತಾ ಇದೆ, ಮಾಡ್ತಾ ಇದ್ದೀನಿ, ಬಿಡಲ್ಲ. ಈಗ ನೋಡಿ, ಒಂದು ಆಟೋ, ಹೊಸ ಆಟೋ 2,58,000 ಅಂತ ಏನು ಕೊಟೇಶನ್ ಬರೀತಾರೆ ಶೋರೂಮಲ್ಲಿ, ನೋಡಿ ಆ ಹಣನ ಇವರು GST ಅಂದರೆ RTGS ಮಾಡಿದ್ರು. ಇವ್ರ ಕಡೆ ಶೋರೂಮಿಂದ RTGS ಹೋಯ್ತು. RTGS ಹೋದ್ಮೇಲೆ 2,58,890 ರೂಪಾಯಿ ದುಡ್ಡು ಹೋದ್ಮೇಲೆ ಅದಕ್ಕೆ ಬಿಲ್ ಕೊಡಬೇಕು ಕೊಡಬಾರ್ದ? ಕೊಡಬೇಕು. ಆದರೆ ಕೊಡ್ದಂಗೆ ಮೋಸ ಮಾಡ್ತಿದ್ರು. ಆ ಮೋಸ ಏನು ಅಂದರೆ ಹೆಚ್ಚು ಕಡಿಮೆ 13,000 ರೂಪಾಯಿವರೆಗೂ ಕೂಡ ಮೋಸ ಆಗ್ತಾ ಇತ್ತು. ಈ ಬಿಲ್ ತೆಗಿಲೇಬೇಕಲ್ಲ ಅಂತ ತುಂಬ ಪ್ರಯತ್ನ ಪಡ್ತಾ ಇದೆ. ಕೊನೆಗೂ ಇವತ್ತು ರಾಯರು ದಯೆಯಿಂದ ಸಿಗೋ ಅಂತ ಕೆಲಸ ಆಯಿತು. ನೋಡಿ, ಇದೇ ಆಟೋ ಶೋರೂಮ್ ಅವರು ಆಗ್ತಿದ್ದಂಥ ಕೊಟೇಶನ್ 2,58,890. ನೋಡಿ, ಈ ಕೊಟೇಶನ್ ಅಮೌಂಟ್ಗೆ ಆಟೋ ಡ್ರೈವರ್ಗಳಿಗೆ GST ಬಿಲ್ ಸಿಗಬೇಕು. ಇನ್ನಾದರೂ ಆಟೋ ಡ್ರೈವರ್ಗಳು ಹೊರಗಡೆ ಆಟೋ ತಗೊಳ್ಳೋದನ್ನ ನಿಲ್ಲಿಸಿ, ಬನ್ನಿ, ನಿಮ್ಗೆ ಗೊತ್ತಿಲ್ವಾ, ಸಂಘಟನೆ ಗ್ರೂಪಲ್ಲಿ ಸೇರ್ಕೊಳ್ಳಿ, ಕೇಳ್ಕೊಳ್ಳಿ, ತಿಳ್ಕೊಂಡು ನಿಮ್ಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡ್ಕೊಳ್ರಿ. ನೀವು ಕಷ್ಟಪಟ್ಟಿರೋ ದುಡ್ಡು ನಿಮ್ಮ ಹೆಂಡತಿ ಮಕ್ಕಳು ತಿನ್ನಬೇಕು, ಇಲ್ಲ ನೀವು ತಿನ್ನಬೇಕು, ಕಂಡವ್ರಿಗೆಲ್ಲ ತಿನ್ಸೋದಲ್ಲ. ಆಮೇಲೆ ನೋಡಿ, ಇದು ಬಂದು 2,31,274. ನೋಡಿ, ಇದು ಬಿಲ್ಲು, ಹೊಸ ಚಾರ್ಸಿ ಬಿಲ್ಲು. ನೋಡಿ, ಇದು ಹೊಸ ಚಾರ್ಸಿ ಬಿಲ್ಲು 2,31,274. ಇದು ನಿಮಗೆ ಸಿಗಬೇಕಾಗಿರೋ ಬಿಲ್ಲು. ಮತ್ತೆ 9,000 ರೂಪಾಯಿ ಏನು ಇನ್ಶೂರೆನ್ಸ್ ಬರೀತಾರೆ, ಅದು 5,000 ರೂಪಾಯಿ ಆದರೂ ಪರವಾಗಿಲ್ಲ, 9,000 ರೂಪಾಯಿ ಬಿಲ್ ಸಿಗ್ತದಲ್ವಾ, ಆಯಿತು, 9,000 ಇದಕ್ಕೆ ಹೋಗ್ಲಿ. ಮತ್ತೆ ನೋಡಿ, ಇಲ್ಲಿ RTO ಚಲನ್ನು 4,612 ರೂಪಾಯಿ ಇದೆ. ನೋಡಿ, ಇದು ಆಟೋಗೆ ಎಫ್ಸಿನೂ ಅವರೇ ಮಾಡಿಸ್ಕೊಡ್ಬೇಕು. ಇದು ಅಮೌಂಟು ಕೂಡ ನೀವು ಪೇ ಮಾಡಿರ್ತೀರಾ. ಆದರೆ ಶೋರೂಮ್ನವರು ಈ ದುಡ್ಡನ್ನ ತಿಂತಾರೆ. ನೀವು ಹೊರಗಡೆ ಹೋಗಿ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಬ್ರೋಕರ್ನ ಲಿಂಕ್ ಮಾಡಿ ಬಿಟ್ಬಿಡ್ತಾರೆ. ಇಲ್ಲ 6,500 ರೂಪಾಯಿ ಕಿತ್ಕೊಂತಾರೆ. ಪರ್ಮಿಟು ನಾವೇ ಮಾಡಿಸ್ಕೊಡ್ತೀವಿ, ಎಫ್ಸಿನೂ ನಾವೇ ಮಾಡಿಸ್ಕೊಡ್ತೀವಿ ಅಂತ. ಪರ್ಮಿಟ್ ಇರೋದು 500 ರೂಪಾಯಿ, ಎಫ್ಸಿ ಬಂದು 1,000 ರೂಪಾಯಿ ಅಷ್ಟೇ. ಇದು ಶೋರೂಮ್ ಅವರೇ ಮಾಡಿಸ್ಕೊಡ್ಬೇಕು. ಇವ್ನು ಹೇಳವನೆ ನಾನು ಮಾಡಿಸ್ಕೊಡಲ್ಲ ಅಂತ. ಇವನಿಗೆ ನಾನು ಎಲ್ಲಿ ಉತ್ತರ ಕೊಡಬೇಕು, ಕೊಡಿಸ್ತೀನಿ, ಲೀಗಲ್ ನೋಟಿಸ್ ಕಳಿಸ್ತೀನಿ ಇವನಿಗೆ. ಇದು ಒಂದು ಪರ್ಮಿಟ್ಟು. RTOದವ್ರಿಗೆ ಇದನ್ನು ಪ್ರಶ್ನೆ ಮಾಡಿ ಕೇಳ್ತೀನಿ, ಬಿಡಲ್ಲ. RTO ಕಮಿಷನರ್ ಹತ್ರಕ್ಕೆ ಹೋಗ್ತೀನಿ. ಇದು RTO ಶುಲ್ಕ ತಗೊಂಡು ಅದು ಹೆಂಗ್ರಿ ಡ್ರೈವರು ನೀವು ಹೊರಗಡೆ ಬ್ರೋಕರ್ಗಳು ಕೇಳ್ಕೊಟ್ಟು ಒಂದು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಂತ ಅವ್ರನ್ನ ಕೇಳ್ತೀನಿ, ಲೆಟ್ರ್ ಕೊಟ್ಬಿಟ್ಟು ಕೇಳ್ತೀನಿ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಬಿಲ್ಲು. ನೋಡಿ, ಇದು ಅದರ್ ಸರ್ವಿಸ್ ಅಂದ್ಬಿಟ್ಟು ನೋಡಿ, GST ಎಲ್ಲ ಸೇರಿಸಿ ನಾನು ಏನು ಮೋಸ ಆಗ್ತಿತ್ತು ಅಂತ ಹೇಳ್ತಿದ್ದೆ, 12,490 ರೂಪಾಯಿಗೆ ಇವತ್ತು ಬಿಲ್ ತೆಗ್ಸಿದ್ದೀನಿ. ಲೇ ರಘು, ಇದು ಕಣ ನನ್ನ ಕೆಲಸ. ಡ್ರೈವರ್ಗಳನ್ನ ಗುಡ್ಡೆ ಹಾಕೊಂಬಂದು ಇಲ್ಲಿ ನಿನ್ನ ಹೊಟ್ಟೆಪಾಡಿಗೆ ತೊಂದರೆ ಆಗ್ತೈತೆ ಅಂದ್ಕೊಂಡು ಇಲ್ಲಿ ಆಫೀಸಲ್ಲಿ ಇಲ್ಲ ಓಡೋಗ್ಬಿಟ್ಟು ಅವ್ನು ಎದುರ್ಕೊಂಡು, ಅದಲ್ಲ ಎದುರ್ಕೊಂಡು ಓಡೋಗೋದಲ್ಲ ಕೆಲಸ ಮಾಡೋದು, ಅದು ಕೆಲಸ ಅನ್ನೋದು. ನೋಡು, ಮಾಡಿದ್ದೀನಿ, ತೋರ್ಸಲ್ಲ. ಎಷ್ಟು ಆಟೋ ಮಾರಿದ್ಯಾ ನೀನು, ಎಷ್ಟು ಜನಕ್ಕೆ ಆಟೋ ಮಾರಿದ್ಯಾ? ಎಲ್ಲ ಆಟೋ ಡ್ರೈವರ್ಗಳು ನೋಡ್ರಯ್ಯ, ನಿಮ್ಮಲ್ಲಿ ಷರತ್ತು ಅನ್ನೋದಿದ್ರೆ ನೀವೇನು ಹಣ ಕಟ್ಟಿದ್ದೀರಾ ಎಲ್ಲರ ಹತ್ರನೂ ಕೂಡ GST ಬಿಲ್ ಕೇಳ್ರಿ. ಯಾಕೆ ಈ ಡ್ರೈವರ್ಗೆ GST ಬಿಲ್ ಸಿಕ್ಕೈತೆ. 2,58,890 ರೂಪಾಯಿ ಕಟ್ಟಿರೋ ಡ್ರೈವರ್ಗೆ GST ಬಿಲ್ ಸಿಕ್ಕಿದೆ ಅಂದಮೇಲೆ ನಿಮಗೂ ಸಿಗಲೇಬೇಕು. ಕೇಳ್ರಿ, ಯಾವನ ಹತ್ರ ಗಾಡಿಗಳು ತಗೊಂಡಿದ್ದೀರಾ ಎಲ್ಲರ ಹತ್ರ GST ಬಿಲ್ ಕೇಳಿ. ನೋಡಿ, ಇದರಲ್ಲೂ ಮೋಸ ಇದೆ. ಇದನ್ನೇನು ಇಷ್ಟಕ್ಕೆ ಬಿಡಲ್ಲ ನಾನು. ಯಾವ್ಯಾವ ಆಟೋ ಡ್ರೈವರ್ಗಳು ಸೋಮಣ್ಣವರ GST ಬಿಲ್ ಇದಾವೆ ಅಂತ ತಂದು ಕೊಡಿ.
ಖಂಡಿತ ಲಾಯರ್ ನಾನು ಸಂಘಟನೆಯಿಂದ ಫ್ರೀಯಾಗಿ ಕೊಡ್ತೀನಿ. ಎಲ್ಲ ಶೋರೂಮ್ಗಳಿಗೂ ಲೀಗಲ್ ನೋಟಿಸ್ ಕಳಿಸ್ತೀನಿ. ಅದು ಹೆಂಗೆ FC ಮಾಡೋದಕ್ಕೆ ದುಡ್ಡು ಕಿತ್ಕೊಂಡ್ರು ಪ್ರತಿಯೊಂದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿಸಿ ಕನ್ಸ್ಯೂಮರ್ ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿಸ್ತೀನಿ. ಬರಲಿ, ಕೋರ್ಟಲ್ಲಿ ಬಂದು ಉತ್ತರ ಕೊಡಲಿ. ನ್ಯಾಯ ಅವ್ರ ಕಡೆ ಇದ್ರೆ ಅವ್ರಿಗೆ ಸಿಗ್ಲಿ. ಅನ್ಯಾಯ ಆಗಿದ್ರೆ ಆಟೋ ಡ್ರೈವರ್ಗಳಿಗೆ ಎಷ್ಟು ಲೂಟಿ ಹೊಡೆದು ತಿಂದಿದ್ದಾರೆ ಅದು ಕೋರ್ಟ್ ಏನು ಪರಿಹಾರ ಕಟ್ಟು ಅಂತ ಹೇಳುತ್ತೋ ಅದನ್ನು ಕಟ್ಕೊಡ್ಲಿ. ಇದು ನಾನು ಮಾಡ್ತಿರೋ ಅಂಥ ಕೆಲಸ. ಈ ಕೆಲಸನ ನಾವು ಮಾಡ್ತಿದ್ರೆ ಡ್ರೈವರ್ಗಳನ್ನ ಸೇರಿಸ್ಕೊಂಡು ನಮ್ಮ ಸಂಘಟನೆ ಬಗ್ಗೆ ಮಾತಾಡ್ತವ್ರೆ. ನನ್ನ ಬೆಳವಣಿಗೆ ನೋಡಿ ಕಾಲು ಹಿಡಿತವ್ರೆ. ಬೆಳವಣಿಗೆ ಅದಲ್ಲ ಕಣೋ, ನೀನು ಒಳ್ಳೇದು ಮಾಡ್ಕೊಡು. ಈಗ ನಾನು ಕೊಡ್ಸಿದ್ದೀನಿ ಬನ್ರಿ. ಎಷ್ಟು ದುಡ್ಡು ಖರ್ಚಾಯ್ತು ನಿಮಗೆ? ಟಾಪ್ ರೂಪಿಂಗಿಂದ ಎಷ್ಟು ಖರ್ಚಾಯ್ತು ರೀ? ಟಾಪ್ ರೂಪಿಂಗ್ಗೆ 9,000 ಖರ್ಚು ಮಾಡೋರೆ. ವೈರಿಂಗು ಮತ್ತೆ ಟಾಪ್ ರೂಪಿಂಗಿಂದ 9,000. ಮತ್ತೆ ಇದಕ್ಕೆ 2,58,000 ಇದಕ್ಕೆ ಬಿಲ್ ಇದೆ. ಟಾಪ್ ರೂಪಿಂಗ್ ಇವರು ವೈರಿಂಗ್ ಎಲ್ಲ ಇವ್ರ ಕೈಯಿಂದ ದುಡ್ಡು ಅದೆಷ್ಟು ಕನ ಮಾಡ್ಕೊಳ್ಳಿ, ಅದು ಅವ್ರ ಆಲ್ಟ್ರೇಷನ್. ಇನ್ನು FCನೂ ಶೋರೂಮ್ ಅವರೇ ಮಾಡ್ಬೇಕಾಯ್ತು, ಕೈಯಿಂದನೇ ಕೊಟ್ಟು ಮಾಡಿಸ್ತೀನಿ ರಣ, ಶೋರೂಮ್ ರಣ ಮಾಡಿಸ್ತೀನಿ. ಆಮೇಲೆ ಐತೆ ನಿಮ್ಗಳಿಗೆ FCಗೆ ಅದಕ್ಕೊಂದು ಪರ್ಮಿಟ್ಗೆ ಅಂತೆಲ್ಲ ಸೇರಿ ಇವ್ರ ಹತ್ರ ಒಂದು ಅಮೌಂಟ್ ಒಂದು ಎಷ್ಟು ಹೇಳಿದ್ದಾರೆ? FC ಮತ್ತೆ ಪರ್ಮಿಟಿಂದ ಪರ್ಮೆಂಟಿಂದ ಎಲ್ಲ ಟೋಟಲ್ 500 ರೂಪಾಯಿ ಪರ್ಮೆಂಟ್. FCಗೆ ಒಂದು 2-3 ಅಲ್ಲ, ಬ್ರೋಕರ್ ಕಮಿಷನ್ ಇಟ್ಕೊಂಡ್ರೆ ಅವ್ರದ್ದು ಹೊಟ್ಟೆ ಪಾಡಿರುತ್ತೆ. ಯಾಕೆ ಪರ್ಮಿಟ್ಗೆ ಜಾಸ್ತಿ ದುಡ್ಡು ಕೇಳ್ತಾರೆ ಬ್ರೋಕರ್ಗಳು ಅಂದರೆ, ಪರ್ಮಿಟ್ ಸೆಕ್ಷನಲ್ಲಿ RTO ಅಧಿಕಾರಿಗಳು ಏನಿದ್ದಾರೆ ಅವ್ರು 500 ರೂಪಾಯಿ ಸಿಗೋ ಪರ್ಮಿಟ್ನ ಬ್ರೋಕರ್ಗಳ ಹತ್ರ 2-3 ಸಾವಿರ ರೂಪಾಯಿ ಅವರು ಕಿತ್ಕೊಂಡು ತಿಂತವ್ರೆ. ಹಂಗಾಗಿ ಬ್ರೋಕರ್ಗಳು ಅಲ್ಲಿ ತಗೊಂತಾರೆ. ಹಂಗಾಗಿ ಇದು ಬ್ರೋಕರ್ ಥ್ರೂ FC ಆಗ್ತಾ ಇದೆ. ಇದು ನಿಲ್ಬೋದು ಆಟೋ ಡ್ರೈವರ್ಗಳೆಲ್ಲ ಕೈ ಜೋಡಿಸಿದ್ರೆ, ಆದರೆ ನೀವು ಯಾರು ಬರಲ್ಲ, ಅದು ನಮಗೆ ಗೊತ್ತಿದೆ. ತೊಂದರೆ ಇಲ್ಲ, ಬ್ರೋಕರ್ಗೆ ಕೊಟ್ಟು ಪರ್ಮಿಟು ಮತ್ತು ರಿಜಿಸ್ಟ್ರೇಷನ್ ಮಾಡ್ಸೋಣ. ಆದರೆ ನನಗೆ ಈ GST ಬಿಲ್ ಸಿಗ್ತದಲ್ಲ, ನಮಗಿದು ತುಂಬ ಇಂಪಾರ್ಟೆಂಟು. ಎಷ್ಟು ಜನ ಹೊಸ ಆಟೋಗಳು ತಗೊಂಡಿದ್ದೀರಾ, ಯಾವ ಶೋರೂಮಲ್ಲಿ ತಗೊಂಡಿದ್ದೀರಾ, ಯಾವ ಡೀಲರ್ಗಳ ಹತ್ರ ಯಾರೋ ತಗೊಳ್ಳಿ, ಯಾವ ಸಂಘಟನೆಗಳಲ್ಲಾರು ತಗೊಂಡಿರಿ, ನೀವು GST ಬಿಲ್ ಕೇಳಿ. ನೀವು ಕಟ್ಟಿರೋ ಅಮೌಂಟ್ಗೆ GST ಬಿಲ್ ಕೊಟ್ಟರೆ ಇದರಲ್ಲಿ ಏನು ಮೋಸ ಆಗಿದೆ ಅದರ್ಸ್ ಅಂತ ಸೇರಿಸಿ ಇವ್ರು ಏನು ಬಿಲ್ ಮಾಡಿದ್ದಾರೆ, ಖಂಡಿತ ಇದರಲ್ಲಿ ಕನ್ಸ್ಯೂಮರ್ ಕೋರ್ಟ್ ಹೋದರೆ ನಿಮ್ಗೆ ನ್ಯಾಯ ಸಿಗುತ್ತೆ. ಎಲ್ಲ ಒಗ್ಗಟ್ಟಾಗಿ ಹೋಗ್ರಿ. ಒಬ್ಬೊಬ್ಬರೇ ಹೋದರೆ ಟಾರ್ಗೆಟ್ ಮಾಡ್ತಾರೆ. ಯಾಕೆಂದರೆ ನನಗೆ ಗೊತ್ತು, ಅವನೇನೋ ಕ್ಯಾಬಿನಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂತೆ. ಲೋ ಅಣ್ಣ, ನಿನ್ನಂಥವ್ರು ಬಂದ್ಬಿಟ್ಟು ಹೋಗ್ಬಿಟ್ರು, ಏನೋ ಒಂದಷ್ಟು ಜನ ಜೊತೆಲಿದ್ದವ್ರು ಕಾಲು ಹೇಳಿದ್ರೆ ಅಷ್ಟೇ. ಆದರೆ ಯಾವನು ಕೂಡ ಏನು ಕಿತ್ಕೊಳ್ಳೋಕ್ಕಾಗಲಿಲ್ಲ. ನಿಮ್ಮಂಥವ್ರು ಏನು ಬಂದರು ಏನಿಲ್ಲ ಅಂಥ ಸೀಸರ್ಗಳನ್ನೇ ನಾನು ಎದುರಾಕೊಂಡಿದ್ದೀನಲ್ಲ. ಅಂತಾರೆ ನೀನು ಯಾರ ನನಗೆ ತಲೆ ಕೆಡ್ಸ್ಕೊಳ್ಳಲ್ಲ, ಕ್ಯಾಬಿನಲ್ಲಿ ಕೂತ್ಕೊಂಡು ಮಾತಾಡ್ಬೋದು ಅಷ್ಟೇ, ಹೊರಗಡೆ ಮಾತಾಡೋದು ಬೇಕು. ಆಯ್ತು, ತೊಂದರೆ ಇಲ್ಲ, ನಿಮ್ಗೆ ಎಲ್ಲಿ ಉತ್ತರ ಕೊಡಬೇಕು ಕೊಡೋಣ. ಆಯಿತು, ನಿಮ್ಮ ಕೈಯಲ್ಲಿ ಏನಂತ ತಿಳಿತದೆ ನೀವು ಮಾಡೋ. ನಮ್ಮ ಕೈಯಲ್ಲಿ ಏನು ಮಾಡಬೇಕಾಗಿತ್ತು ಆ ಕೆಲಸ ನಾನು ಮಾಡಿ ತೋರಿಸಿದ್ದೀನಿ. ಆಟೋ ಡ್ರೈವರ್ಸ್ಗಳು ಅನ್ನೆಸೆಸರಿ ದುಡ್ಡು ಕೊಟ್ಟು ಜಾಸ್ತಿ ಮೋಸ ಹೋಗ್ಬೇಡ್ರಯ್ಯ. ಇಲ್ಲಿ ವಿತ್ತು ಬಿಲ್ಗಳು ಸಮೇತ ಇಟ್ಟಿದ್ದೀನಿ ಸರ್. ಇದರಲ್ಲಿ ಯಾರೋ ನಿಮ್ಗೆ ಮೋಸ ಆಯಿತಾ ಸರ್? ಮೋಸ ಆಗಿಲ್ಲ ಅಲ್ವಾ? ನಿಮ್ಮ ಆತ್ಮ ಕರೆಕ್ಟಾಗಿದೆಯಾ? ಇಷ್ಟು ಕೆಲಸ ಮಾಡಿಕೊಟ್ಬಿಟ್ಟು ಅಣ್ಣ ನಿಂತು ಕೆಲಸ ಮಾಡ್ಕೊಟ್ಟಿದ್ದೀನಿ, ನಂಗೆ 2,000 ಕೊಡೋದ್ರೆ ಕೊಡಲ್ವಾ? ಇಷ್ಟೇ ಕಣ ರಘು ನಾನು ಕೇಳಿದ್ದು. ಇಷ್ಟು ಮಾಡ ನೀವು ಒಳ್ಳೇದಾಗ್ತದೆ ಅಂತ. ಅದನ್ನು ಬಿಟ್ಟು ಏನೋ ಮಾಡಿದೆ ಎಲ್ಲ ಶಾಮಿಲಾಗಿ ಮೀಟ್ರು ದಂಧೆ ಗೊತ್ತಿದೆ ಯಾರು ಏನು ಅಂತ. ಎಲ್ಲ ಜೊತೆ ಸೇರ್ಕೊಂಡು ಫಂಕ್ಷನ್ ಮಾಡೋದು ಎಲ್ಲ ಇರಲಿ, ತೊಂದರೆ ಇಲ್ಲ, ಚೆನ್ನಾಗಿರ್ರಿ. ಟೋಟಲ್ ಆಟೋ ಡ್ರೈವರ್ಸ್ಗಳಿಗೆ ಇದು ಒಳ್ಳೇದಾಗಿದೆ, ತಿಳಿಸ್ಕೊಡ್ತಾ ಇದ್ದೀವಿ. ಇಷ್ಟ ಇದ್ದವರು ನಿಮ್ಗೆ ಯಾರಿಗಾರು ಆಸಕ್ತಿ ಇದ್ದರೆ ಯಾರೋ ನಮ್ಮವ್ರಿಗೂ ಹುಡುಕೊಂಬರ್ಬೇಡ್ರಣ. ನಾವು ಇಲ್ಲಿ ಯಾರು ಚಾರ್ಜಿ ನಿಲ್ಲಿಸ್ಬಿಟ್ಟು ಬರ್ತಡೇ ಕೇಕ್ ಕಟ್ ಮಾಡಿ ಬಾಯಲ್ಲಿಡೋ ಅಂಥವ್ರಲ್ಲ ನಾವು. ಟೆಲಿಗ್ರಾಮ್ ಗ್ರೂಪಲ್ಲಿ ಇರಿ. ನಾನು ಏನು ಹೇಳ್ತೀನೋ ಅದ್ರ ಪ್ರಕಾರ ನೀವು ಹಣ ಕಟ್ಟು ಆಟೋ ತಗೊಳ್ಳಿ. ಲೋನ್ ಬೇಕಾ ಅದಕ್ಕೂ ವ್ಯವಸ್ಥೆ ಮಾಡಿಕೊಡೋಣ. ಆದರೆ GST ಬಿಲ್ಗಳು ತಗೊಳ್ಳಿ. ನಿಮಗೆ ಮೋಸ ಆದರೆ ಕೇಳ್ಬೋದ್ರಿ, ನೋಡ್ರಿ ಈ ಗಾಡಿಗಳು ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದ್ಕೊಳ್ಳಿ, ಏನೋ ಮೆಕ್ಯಾನಿಕಲ್ ಪ್ರಾಬ್ಲಮ್ ಆಯಿತು, ಇನ್ನೇನೋ ಒಂದು ಇಂಜಿನ್ ಸಮಸ್ಯೆ ಆಯಿತು, ಅವಾಗ ನೀವೇನು ಮಾಡ್ತೀರಾ? ಯಾವನೂ ರೆಸ್ಪಾನ್ಸ್ ತಗೊಳ್ಳಲ್ಲ. ಅವಾಗ ನೀವು ಕನ್ಸ್ಯೂಮರ್ ಕೋರ್ಟಲ್ಲೋ ಕೇಸ್ ಮಾಡ್ಬೋದು ಇವ್ರ ಮೇಲೆ. ಹಂಗಾಗಿ ಇಂಥದಕ್ಕೆಲ್ಲ ಹೆಲ್ಪ್ ಆಗುತ್ತೆ, ಮಾಡ್ಕೊಳ್ಳಿ. ಯಾಕೆಂದರೆ ಇವತ್ತು ನಾನು ಜಂಬದಿಂದ ಮಾತಾಡ್ತಾ ಇದ್ದೀನಿ, ಎಸ್ಪೆಷಲಿ ಪೀಸ್ ಆಟೋರಿಗೂ ಜಂಬದಿಂದ ಮಾತಾಡ್ತಿದ್ದೀನಿ. ನೀನು ಎಷ್ಟು ಆಟೋಗಳನ್ನ ಇಲ್ಲಿ ಆಫೀಸ್ಗಳನ್ನ ತೆರ್ಕೊಂಡು ಮಾರಿದ್ಯಾ, ಎಷ್ಟು ಜನ ಆಟೋ ಡ್ರೈವರ್ಗಳು ಡೇಟಾ ಮಾರಿರೋ ಡೇಟಾ ನಿನ್ನ ಹತ್ರ ಐತೆ, ಅವ್ರಿಗೆಲ್ಲ ಕೊಡೋ ಅಮೌಂಟ್ ವಾಪಸ್ಸು. ಅಷ್ಟೇ ಸಾಕು. ಒಳ್ಳೇದಾಗಲಿ ಬಿಡ ನಿಮಗೂ.